ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯ ಅದರಲ್ಲಿ 9ನೇ ವಚನ. ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯ ಅದರಲ್ಲಿ 9ನೇ ವಚನ. ಯೆಹೋವನು ಯೆಹೋಶುವನಿಗೆ, ನಾನು ಐಗುಪ್ತರ ನಿಂದೆಯನ್ನು ಇವತ್ತು ನಿಮ್ಮಿಂದ ನಿವಾರಿಸಿ ಬಿಟ್ಟಿದ್ದೇನೆಂದು ಹೇಳಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಗಿಲ್ಗಾಲ್ ಎಂಬ ಹೆಸರಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಚೆನ್ನಾಗಿ ಗಮನಿಸ್ರಿ, ನಮ್ಮ ಈ ಒಂದು ವಾಕ್ಯದ ಭಾಗದಲ್ಲಿ ಇವರು ಇಸ್ರೇಲ್ ಜನರು ಒಂದು ಸ್ಥಳಕ್ಕೆ ಬಂದು ಇಳಿದಿದ್ದಾರೆ. ಆ ಸ್ಥಳದ ಹೆಸರು ಗಿಲ್ಗಾಲ್ ಅಂತ. ಗಿಲ್ಗಾಲ್ ಅಂದ್ರೆ ನಿಂದೆಯಿಂದ ನಿವಾರಣೆ. ನಿಂದೆ ಅಂದ್ರೆ ಏನ್ರಿ? ಒಬ್ರು ನಮ್ಮ ವಿಷಯವಾಗಿ ನಾವು ತೆಗೆದುಕೊಂಡಂಥ ತೀರ್ಮಾನ, ನಾವು ಮಾಡಿದ ಕೆಲಸ, ನಾವು ತೆಗೆದುಕೊಂಡಂಥ ಡಿಸಿಷನ್, ನಾವು ಮಾಡಿದ ಕಾರ್ಯಗಳು ತಪ್ಪು, ಇವರು ಮಾಡಿದ ತಪ್ಪು, ಇವರು ಮಾಡಿದ ಸರಿ ಇಲ್ಲ ಅಂತ ಮತ್ತೊಬ್ಬರು ನಮ್ಮನ್ನು ಗುರುತಿಸಿ ತೋರಿಸಿ ನಮ್ಮ ಕುರಿತಾಗಿ ಮಾತನಾಡುವುದನ್ನೇ ನಿಂದೆ ಅಂತ ಹೇಳ್ತಾರೆ. ರೈಟಾ? ಹೌದಾ? ಈ ಇಸ್ರೇಲ್ ಜನರ ಜೀವಿತದಲ್ಲಿ ಆದಂಥ ಒಂದು ಭಯಂಕರವಾದಂಥ ನಿಂದೆ, ಮನುಷ್ಯನ ಬಾಯಿಗೆ ಅವರು ಸಿಕ್ಕಾಕೊಂಡಿದ್ದು, ಅವರು 40 ವರ್ಷ ಅರಣ್ಯದಲ್ಲಿ ಸುತ್ತಾಡಿದ್ದು. ದೇವರು ಅಬ್ರಹಾಮನನ್ನು ಕರೆದು ಅಬ್ರಹಾಮನನ್ನು ಆಶೀರ್ವಾದ ಮಾಡಿ ಅವನಿಗೆ 7 ವಿಧವಾದಂಥ ಆಶೀರ್ವಾದವನ್ನು ಕೊಟ್ಟು ಅವನನ್ನು ನೀನು ಕಾನಾನ್ ದೇಶಕ್ಕೆ ಹೊರಟು ಹೋಗಬೇಕಂತ ಹೇಳಿದಾಗ ಅಬ್ರಹಾಮನಿಗೆ ದೇವರು ಕೊಟ್ಟಂಥ ವಾಗ್ದಾನವನ್ನು ಅಬ್ರಹಾಮನು ಹಿಡ್ಕೊಂಡು ಅವನು ಕಾನಾನ್ ದೇಶಕ್ಕೆ ಹೋದನು. ಕಾನಾನ್ ದೇಶಕ್ಕೆ ಹೋಗಿ ಕೆಲವು ಸಮಯ ಅಲ್ಲಿದ್ದ ನಂತರ 12ನೇ ಅಧ್ಯಾಯ ಆದಿಕಾಂಡ ಅದರಲ್ಲಿ ಸ್ತೋತ್ರ 10ನೇ ವಚನದಲ್ಲಿ ಆ ದೇಶದಲ್ಲಿ ಒಂದು ಬರ ಬಂದ ಕಾರಣದಿಂದ ಅಬ್ರಹಾಮನು ಅಲ್ಲಿಂದ ಐಗುಪ್ತ ದೇಶಕ್ಕೆ ಕೆಲವು ಕಾಲ ಇಳಿದು ಹೋದನು. ಎಲ್ಲ ಹೇಳಿ ನೋಡೋಣ. ಕೆಲವು ಕಾಲ ಇಳಿದು ಹೋದನು. ಅರ್ಥ ಗಮನಿಸ್ಕೊಳ್ರಿ. ಕಾನಾನ್ ದೇಶ ಅನ್ನುವಂಥದ್ದು ಉನ್ನತವಾದಂಥ ಸ್ಥಳ. ಕಾನಾನ್ ದೇಶ ಅನ್ನುವಂಥದ್ದು ಅದು ಕಾನಾನ್ ಹೋಲಿಕೆ ಆಗಿರೋದು ಪರಲೋಕಕ್ಕೆ. ಒಂದಾಮೇಲೆ ಹೇಳ್ರಿ ನೋಡೋಣ. ಅಲ್ಲಿ ಭಯ ಇಲ್ಲ, ಆತಂಕ ಇಲ್ಲ, ಚಿಂತೆ ಇಲ್ಲ, ಹಸಿವೆ ಇಲ್ಲ, ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದಂಥ ಒಂದು ಸ್ಥಳ ಕಾನಾನ್ ದೇಶ. ಅದು ಉನ್ನತವಾದಂಥ ದೇಶ. ಆದರೆ ಐಗುಪ್ತ ದೇಶ ಅನ್ನುವಂಥದ್ದು ಲೋಕ. ಎಲ್ಲ ಹೇಳಿ ನೋಡೋಣ. ಪ್ರಪಂಚ, ಹಿಂಸೆ, ಇಕ್ಕಟ್ಟು, ದೂಷಣೆ, ವೈರಾಗ್ಯ, ಹಗೆಪ್ಪನ, ದುರಾತ್ಮ, ಬಂಧನ ಅನ್ನುವಂಥದ್ದು ಐಗುಪ್ತ. ದೇವರು ಅಬ್ರಹಾಮನನ್ನ ಕರೆದಾಗ ಎಲ್ಲವನ್ನ ಬಿಟ್ಟು ಬಾ ಅಂತ ಹೇಳಿದರು. ಹೌದಾ ಇಲ್ವಾ? ಯಾಕಂದ್ರೆ ದೇವರ ಕರೆಯುವಿಕೆ ಒಂದು ಮನುಷ್ಯನ ಜೀವಿತದಲ್ಲಿ ಬಂದ್ರೆ ದೇವರು ಯಾವಾಗಲೂ ಆ ಮನುಷ್ಯ, ಆ ವ್ಯಕ್ತಿ ದೇವರನ್ನ ಮಾತ್ರ ನಂಬಬೇಕು ಅಂತೇಳಿ ಅವರು ಬಯಸ್ತಾರೆ. ಯಾವಾಗೆಲ್ಲ ದೇವರು ಒಂದು ವ್ಯಕ್ತಿಯನ್ನು ಆರಿಸಿ ಕರೆದಿದ್ದಾರೋ, ದೇವರು ಯಾವಾಗ ಒಂದು ಕುಟುಂಬವನ್ನು ಆರಿಸಿದಾನೋ, ಒಂದು ವ್ಯಕ್ತಿಯನ್ನು ಆರಿಸ್ಕೊಂಡಿದ್ದಾನೋ, ದೇವರಿಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂದರೆ ದೇವರಿಗೊಂದು ಎದುರು ನೋಡುವಿಕೆ ಇರುತ್ತೆ. ಅದೇನು ಅಂದರೆ ಇವರು ನನ್ನನ್ನು ಮಾತ್ರ ಎದುರು ನೋಡಿ ಬದುಕಬೇಕು, ಮತ್ತು ಯಾರನ್ನ ಎದುರು ನೋಡಬಾರ್ದು ಅಂತ. ಹಲ್ಲೆಲೂಯಾ. ಆದರೆ ಕಾನಾನಿಗೆ ಬಂದಂಥ ಅಬ್ರಹಾಮನು ಬರ ಬಂದ ಕಾರಣದಿಂದ ಆ 12ನೇ ಅಧ್ಯಾಯ 10ನೇ ವಚನ ಓದಲಿಕ್ಕೆ ಕೇಳೋಣ. ಆ ದೇಶದಲ್ಲಿ ಘೋರ ಕ್ಷಾಮ ಇದ್ದುದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಐಗುಪ್ತಕ್ಕೆ ಹೋದನು. ಹಲ್ಲೆಲೂಯಾ. ಪಕ್ಕದಲ್ಲಿ ಯಾರಾದರೂ ಒಬ್ಬರಿಗೆ ಕೈ ಕೊಟ್ಟು ಹೇಳ್ರಿ, ಇಳಿದು ಹೋಗಬೇಡ. ಒಂದಿಬ್ರು ಕೈ ಕೊಟ್ಟು ಹೇಳ್ರಿ, ಇಳಿದು ಹೋಗಬೇಡ. ಲೋಕಕ್ಕೆ ಇಳಿದು ಹೋಗಬೇಡ, ಐಗುಪ್ತಕ್ಕೆ ಇಳಿದು ಹೋಗಬೇಡ. ಕ್ರೈಸ್ತ ಜೀವಿತ ಅನ್ನುವಂಥದ್ದು ಹಿಂಸೆಗಳು, ಹೋರಾಟಗಳು, ಇಕ್ಕಟ್ಟುಗಳು ಇದ್ದದ್ದೇ. ಆದರೆ ಅವುಗಳಿಂದ ಬಿಡಿಸುವಂಥ ದೇವರು ಇದ್ದಾನೆ ಅನ್ನೋದನ್ನು ಮರೆತು ಬಿಡಬೇಡ. ಸಮಸ್ಯೆ ಬಂದಿದ ತಕ್ಷಣ ಲೋಕಕ್ಕೆ ಇಳಿದು ಹೋಗಬೇಡ. ಇಕ್ಕಟ್ಟು ಬಂದಿದ ತಕ್ಷಣ ಲೋಕಕ್ಕೆ ಇಳಿದು ಹೋಗಬೇಡ. ಹಿಂಸೆ ಬಂದಿದ ತಕ್ಷಣ ಕರೆಯುವಿಕೆಯನ್ನು ಬಿಟ್ಟು ಓಡೋಗಬೇಡ. ಎಷ್ಟೇ ಹಿಂಸೆ ಬಂದರು, ಎಷ್ಟೇ ಇಕ್ಕಟ್ಟು ಬಂದರು, ಎಷ್ಟೇ ಹೋರಾಟ ಬಂದರು, ದೇವರು ನಿನ್ನನ್ನು ಕರೆದಿರುವಂಥ ಆ ಕಾನಾನಿಗೆ ನಿನ್ನನ್ನು ಸಿದ್ಧ ಮಾಡಿಕೊಂಡು ಧೈರ್ಯವಾಗಿ ಮುನ್ನುಗ್ಗುವಂಥ ದೇವರ ಮಕ್ಕಳು ನಾವು ಆಗಬೇಕು. ಹಲ್ಲೆಲೂಯಾ. ಹೀಗೆ ದೇವರ ಮಾತನ್ನು ಕೇಳದೆ, ದೇವರ ವಾಗ್ದಾನವನ್ನು ಸ್ವಲ್ಪ ಸ್ತೋತ್ರ ಭಯಪಟ್ಟು ಪರಿಸ್ಥಿತಿಗಳನ್ನ ನೋಡಿ ಅಬ್ರಹಾಮನ ಐಗುಪ್ತಕ್ಕೆ ಹೋದನು.
ಐಗುಪ್ತಕ್ಕೆ ಹೋದಂಥ ಸಂದರ್ಭ, ಭಯಂಕರವಾದಂಥ ಇಕ್ಕಟ್ಟಿನ ಪರಿಸ್ಥಿತಿ. ಆ ಇಕ್ಕಟ್ಟಿನ ಪರಿಸ್ಥಿತಿ ಏನಂದರೆ ತನ್ನ ಸ್ವಂತ ಹೆಂಡತಿಯನ್ನ ಅವನು ಸ್ತೋತ್ರ ತಂಗಿ ಅಂತ ಹೇಳಬೇಕಾಯಿತು. ಅಲ್ಲಿ ಭಯಂಕರವಾದ ಇಕ್ಕಟ್ಟು ಬಂದದ್ರಿಂದ ಅಲ್ಲಿಂದ ತಿರುಗಿ ದೇವರು ಅವನನ್ನು 13ನೇ ಅಧ್ಯಾಯ 1ನೇ ವಚನದಲ್ಲಿ ಆಬ್ರಹಾಮನು ತನಗಿದ್ದ ಎಲ್ಲವನ್ನ ತೆಗೆದುಕೊಂಡು ಅವನು ತಿರುಗಿ ಹೆಂಡತಿಯನ್ನು ಲೋಟನನ್ನು ಸಂಗಡ ಕರಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನು. ನಾವೇನು ಹೇಳ್ರಿ, ಸ್ವಲ್ಪ ಕಾಲ ಆಬ್ರಹಾಮನು ಐಗುಪ್ತದಲ್ಲಿದ್ದ, ಕೆಲವು ಕಾಲ ಆಬ್ರಹಾಮನು ಐಗುಪ್ತಕ್ಕೆ ಹೋದನು. ಸ್ತೋತ್ರ. ನಾವು ಬದಲಾವಣೆ ಆದ್ರೂ ದೇವರು ಬದಲಾವಣೆ ಆಗಲ್ಲ. ನಾವು ಮಾತು ತಪ್ಪಿದ್ರು ದೇವರು ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಾನೆ. ಅನೇಕ ಸಂದರ್ಭಗಳಲ್ಲೂ ನಮ್ಮನ್ನ ಅನೇಕ ಬದಲಾವಣೆಗಳು ಶೈಲಿಯಲ್ಲಿ, ಮಾತಿನಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ ಬದಲಾವಣೆ ಆದರೂ ದೇವರು 1% ಸಹ ಅವನು ಬದಲಾವಣೆ ಆಗದಂಥ ದೇವರಾಗಿದ್ದಾನೆ. ಅವನು ನುಡಿದದ್ದೇ. ಹಲ್ಲೆಲೂಯಾ. ದೇವರು ವಾಗ್ದಾನ ಮಾಡಿದ್ರು, ಆಬ್ರಹಾಮನೇ, ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡಿ, ದೊಡ್ಡ ಜನಾಂಗವನ್ನಾಗಿ ಮಾಡಿ, ನಿನ್ನಿಂದ ಸಂತತಿ ಉತ್ತಾಗುವಂತೆ ಮಾಡಿ, ನೀನು ಆಶೀರ್ವಾದ ನಿಧಿಯಾಗುವಂತೆ ಮಾಡಿ, ಓ ಸ್ತೋತ್ರ, ನಿನ್ನನ್ನು ಅರಸುವವರನ್ನ ನಾನು ಅರಸ್ತೇನೆ, ನಿನ್ನನ್ನು ಶಪಿಸುವವರನ್ನ ನಾನು ಶಪಿಸ್ತೇನೆ, ಭೂಮಿಯ ಎಲ್ಲ ಕುಲದವರಿಗೂ ನಿನ್ನಿಂದ ಆಶೀರ್ವಾದ ಉಂಟಾಗುತ್ತೆ ಅಂತ 7 ಆಶೀರ್ವಾದ ದೇವರು ಕೊಟ್ಟನು. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರ ನಮ್ಮ ಲೈಫಲ್ಲಿ ದೇವರ ಆಶೀರ್ವಾದ ಕೊಟ್ಟಿದ್ದಾನೆ? ನಮ್ಮ ಲೈಫಲ್ಲೂ ದೇವರು ವಾಗ್ದಾನಗಳು ನುಡಿದಿದ್ದಾನೆ. ಈಗ ಈ ವಾಗ್ದಾನಗಳು ತಿಳಿದಿದ್ರೂ ಸಹ ಇವನು ಐಗುಪ್ತಕ್ಕೆ ಹೋದ ಕಾರ್ಯ ದೇವರು ಆದಿಕಾಂಡ 15ನೇ ಅಧ್ಯಾಯ ಅದರಲ್ಲಿ ದೇವರು ಆಬ್ರಹಾಮನೊಟ್ಟಿಗೆ ಮಾತನಾಡಿದರು. ಬೇಗ ತೆಗೆದುಕೊಳ್ರಿ, ಆದಿಕಾಂಡ ಅದರಲ್ಲಿ 15ನೇ ಅಧ್ಯಾಯ 3 ಮತ್ತು 4ನೇ ವಚನ ಓದಲಿ ಕೇಳೋಣ. ಕೊಡಲಿಲ್ಲವಾದುದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು ಯೆಹೋವನು ಅವನ ಸಂಗಡ ಮಾತನಾಡಿ. ಸ್ವಲ್ಪ ಗಮನಿಸ್ರಿ, ಇವನು ಸ್ವಲ್ಪ ಕಾಲ ಐಗುಪ್ತಕ್ಕೆ ಹೋದ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳು. ಇದರ ರಿಯಾಕ್ಷನ್ ಏನಂದ್ರೆ, ಇವನು ಲೋಕ ಹುಡುಕಿ ಓದೋದ್ರಿಂದ ಮೊದಲನೇ ಆಶೀರ್ವಾದ ಆಬ್ರಹಾಮನಿಗೆ ಬಂದದ್ದು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗ. ಆ ಮೊದಲನೇ ಆಶೀರ್ವಾದ ದೇವರು ತಡೆದನು. ಯಾಕೆ ದೇವರು ತಡೆದನು ಅಂದರೆ, ದೇವರು ಗೊತ್ತು. ಫಾರ್ ಎಕ್ಸಾಂಪಲ್, ನಿಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳು ನಿಮಗೆ ಬೇಕಾಗಿದ್ರು ಒಂದು ಕಾರ್ಯ ಮಾತ್ರ ಬೇಗ ನಡಿಬೇಕಂತ ಇರ್ತೀರ, ಹೌದಾ ಇಲ್ವಾ? ಒಂದು ಸಾಲ ಆಗಿರ್ಬೋದು, ಒಂದು ಸಮಸ್ಯೆ ಆಗಿರ್ಬೋದು, ಯಾವುದೋ ಒಂದು ದೊಡ್ಡ ಇಕ್ಕಟ್ಟು ನನ್ನ ಲೈಫಲ್ಲಿ ಬೇಗ ಇದು ನಿರ್ಮೂಲ ಆದರೆ, ಈ ಸಮಸ್ಯೆ ನನ್ನನ್ನು ಬಿಟ್ಟು ತೀರಿದ್ರೆ ನಾನು ಮುಂದೆ ದೇವರೇ ಸ್ತೋತ್ರ ಮಿಕ್ಕ ಎಲ್ಲ ಆಶೀರ್ವಾದಗಳನ್ನು ನಾನು ಹೊಂದ್ಕೊಳ್ತೇನೆ, ಆದರೆ ಇದೊಂದು ಬೇಗ ಬದಲಾವಣೆ ಆಗಬೇಕು ಅಂತ ನಾವು ಪ್ರಾರ್ಥಿಸ್ತಾ ಇರ್ಬೋದು. ಆದರೆ ಯಾವಾಗ ದೇವರನ್ನ ಬಿಟ್ಟು ನಾವು ಲೋಕಕ್ಕೆ ಹೋಗ್ತೀವೋ, ನಿನ್ನ ಲೈಫಲ್ಲಿ ನಡೆಯಬೇಕಾದಂಥ ದೊಡ್ಡ ಆಶೀರ್ವಾದವನ್ನು ದೇವರು ಸ್ವಲ್ಪ ಕಾಲ ತಡೆ ಮಾಡಿಡ್ತಾನೆ. ಯಾಕೆ ಸ್ವಲ್ಪ ಕಾಲ ತಡೆ ಮಾಡಿಡ್ತಾನೆ ಅಂದರೆ, ದೇವರಿಗೆ ಎಂಥವ್ರು ಇಷ್ಟ ಅಂದರೆ ತನ್ನ ಮಾತಿಗೆ ಚಾಚು ತಪ್ಪದೆ ವಿಧೇಯರಾಗುವವರೇ ಇಷ್ಟ. ಈಗ ಆಬ್ರಹಾಮನಿಗೂ ಸಾರಾಯಿಳಿಗೂ ಒಂದು ಮಗು ಹುಟ್ಟಬೇಕಾಗಿತ್ತು. ಅದೇ ಅವನಿಗೆ ಸಿಕ್ಕಿದಂಥ ಮೊದಲನೇ ಆಶೀರ್ವಾದ. ಆಬ್ರಹಾಮನು ಧನವಂತನಾಗಿದ್ದ, ದನ ಕುರಿಗಳಿತ್ತು, ಬೆಳ್ಳಿ ಬಂಗಾರ ಇತ್ತು. ಆದರೆ ಒಂದು ದೊಡ್ಡ ಆಶೀರ್ವಾದ, ಅವನ ಲೈಫಿಗೆ ಬೇಕಾದಂಥ ಆಶೀರ್ವಾದ, ಸಾರಳ ಗರ್ಭ ತೆರೆಯಲ್ಪಡಬೇಕಾಗಿತ್ತು. ಇವರು ಐಗುಪ್ತಕ್ಕೆ ಹೋದದ್ದರಿಂದ ಸಾರಳ ಗರ್ಭ ದೇವರು ಮುಚ್ಚಿದ್ರು. ಆಬ್ರಹಾಮನ ಹೇಳ್ತಿದ್ದಾನೆ, ನೀನು ನನಗೆ ಮಗು ಕೊಡಲಿಲ್ಲ, ನೀನು ನನಗೆ ಸಂತತಿ ಕೊಡಲಿಲ್ಲ, ಆದುದರಿಂದ ನಾನು ಮತ್ತೊಬ್ಬಳನ್ನು, ಆಗರಳನ್ನು, ನನ್ನ ದಾಸಿಯನ್ನು, ನನ್ನ ಹೆಂಡತಿಯ ದಾಸಿಯನ್ನು ಸ್ತೋತ್ರ ನಾನು ಕೂಡಲು ನನಗೊಬ್ಬ ಮಗು ಹುಟ್ಟದ, ಅವನೇ ನನಗೆ ಬಾಧ್ಯನಾಗಬೇಕು. ಆಗ ದೇವರು ಮಾತನಾಡಿ ಹೇಳಿದರು, 5ನೇ ವಚನ, ಆಕಾಶದ ಕಡೆಗೆ ನೋಡು, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನ ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು. ನಾವೇನು ಹೇಳ್ರಿ ನೋಡೋಣ. ಆಲ್ರೆಡಿ ಮಗು ಇದೆ ಆಬ್ರಹಾಮನಿಗೆ, ಸ್ತೋತ್ರ, ಇಸ್ಮಾಯಿಲನು. ಆದರೆ ದೇವರು ಹೇಳ್ತಿದ್ದಾನೆ, ನೀನು ಮಾಡ್ಕೊಂಡಿದ್ದಕ್ಕೆ ನಾನು ಜವಾಬ್ದಾರಿ ಅಲ್ಲ, ನಾನು ನುಡಿದ್ರೆ ಅದು ನೆರವೇರತ್ತೆ.
ಇಕ್ಕಟ್ಟು ಬಂದ ತಕ್ಷಣ ಐಗುಪ್ತಕ್ಕೆ ಇಳಿದು ಹೋಗಿ ನೀನು ಅನೇಕ ತೀರ್ಮಾನಗಳನ್ನು ನಿನ್ನ ಲೈಫಲ್ಲಿ ತೆಗೆದುಕೊಂಡು ಬಿಟ್ಟಿದ್ದೀಯ. ಕಣ್ಣಿಗೆ ಹಸರಾಗಿ ಕಂಡದ್ದನ್ನು ಯೋಚಿಸಿ ಇವತ್ತೊಂದು ವೇಳೆ ಮೋಸ ಹೋಗಿದ್ದೀಯ. ಆದರೆ ದೇವರು ಹೇಳ್ತಿದ್ದಾನೆ, ನಿನ್ನ ಟೈಮಲ್ಲಿ ನಾನು ಮಾಡಲ್ಲ, ನನ್ನೊಂದು ಸಮಯ ಬರ್ತಾ ಇದೆ, ಆ ಸಮಯದಲ್ಲಿ ನಾನು ನುಡಿದದ್ದನ್ನು ನಾನು ನೆರವೇರಿಸ್ತೇನೆ. ಗಟ್ಟಿಗೊಂದು ಆಮೇಲೆ ಹೇಳ್ರಿ. ನನಗೆ ಗೊತ್ತಿಲ್ಲ, ನಿನ್ನ ಇಷ್ಟ ಬಂದಾಗಿ ನೀನು ತೆಗೆದುಕೊಂಡ ತೀರ್ಮಾನಕ್ಕೂ ನನಗೂ ಸಂಬಂಧ ಇಲ್ಲ. ಆದರೆ ಆ ತೀರ್ಮಾನಗಳ ಮಧ್ಯದಲ್ಲಿಯೂ ದೇವರೇ ನನ್ನ ಕೈಯಲ್ಲಿ ಆಗೋದಿಲ್ಲ, ನಿನ್ನ ವಾಗ್ದಾನ ನಂಬ್ತೀನಿ ಅಂತೇಳಿ ನೀನು ತಿರುಗಿ ಬರೋದಾದರೆ ಅದರ ಒಳಗಿಂದ ಹೊಸ ಕಾರ್ಯವನ್ನು ದೇವರು ಮಾಡಲಿಕ್ಕೆ ದೇವರಿಂದ ಸಾಧ್ಯ ಆಗತ್ತೆ. ಇವತ್ತು ಮುಂಜಾನೆ ದೇವರು ಯಾರಿಗೋ ಸ್ಪಷ್ಟವಾಗಿ ಮಾತನಾಡ್ತಿದ್ದಾನೆ. ನಿನ್ನ ಲೈಫಲ್ಲಿ ಆಗಿದ್ದ ಉಪದ್ರವಕ್ಕೂ ಇಕ್ಕಟ್ಟಿಗೂ ಹಿಂಸೆಗೂ ಅನಾನುಕೂಲಕ್ಕೂ ಕಾರಣ ದೇವರಲ್ಲ, ನೀನು ತೆಗೆದುಕೊಂಡಂಥ ತೀರ್ಮಾನನೇ ಕಾರಣ. ಆದರೆ ಇವತ್ತು ದೇವರು ಹೇಳ್ತಿದ್ದಾನೆ, ಆ ವಾಗ್ದಾನ ಮಾಡಿದವನು ನಾನು ಬದಲಾವಣೆ ಆಗಲಿಲ್ಲ. ನಾನು ನುಡಿದ್ರೆ ಅದನ್ನು ನೆರವೇರಿಸ್ತೇನೆ. ನಾನು ಹೇಳಿದ್ದು ಸಾರಾಯಳ ಗರ್ಭವನ್ನು ತರಿತೀನಿ ಅಂತ, ಸಾರಾಯಳ ಗರ್ಭವನ್ನು ಯಾವಾಗ ತೆಗೆಯಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತದೆ. ಅಲ್ಲೆಲ್ಲೂಯ. ನಿನ್ನ ಲೈಫಲ್ಲಿ ಯಾವಾಗ ಏನು ಬೇಕು ಅನ್ನೋದು ದೇವರಿಗೆ ತಿಳಿದದೆ. ದೇವರು ತಿರುಗಾ ಹೇಳ್ತಿದ್ದಾನೆ, ಹೊರಗಡೆ ಬಂದ ಆಕಾಶ ನಕ್ಷತ್ರಗಳು ನೋಡು, ನಿನ್ನ ಸಂತತಿ ಅಂದರೆ ನಿನ್ನ ಹೆಂಡತಿ ಸಾರಾಯಳು, ಗಂಡ ಆಬ್ರಹಾಮ, ನಿಮ್ಮಿಬ್ಬರಿಗೊಂದು ಸಂತತಿ ಹುಟ್ಟುತ್ತೆ, ಅದು ಲೋಕದಲ್ಲಿ ಅಸಂಖ್ಯವಾಗಿರ್ತದೆ. 6ನೇ ವಚನ, ಅಬ್ರಾಮನು ಯೆಹೋವನನ್ನು ನಂಬಿದ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಇವತ್ತಾದರೂ ನಂಬು, ಇವಾಗಾದರೂ ನಂಬು. ಸ್ವಂತ ಬುದ್ಧಿಯನ್ನು ನಂಬೇಡ್ರಿ, ಹಣವನ್ನು ನಂಬಬೇಡ್ರಿ, ಮನುಷ್ಯನನ್ನು ನಂಬೇಡ್ರಿ, ದೇವರ ವಾಗ್ದಾನಗಳನ್ನ ನಂಬಿರಿ. ಹಲ್ಲೆಲೂಯ. ಸೊ ಈಗ ದೇವರು ಹೇಳ್ತಿದ್ದಾರೆ, ನೀನು ಭಯಪಡಬೇಡ. 13ನೇ ವಚನ, 15ನೇ ಅಧ್ಯಾಯ 13ನೇ ವಚನ. ಈಗ ಅವನು ಭಯಭ್ರಾಂತನಾದನು. ಆಗ ಯೆಹೋವನು ಅವನಿಗೆ, ಕೇಳಿ ಎಲ್ಲ ಹೇಳಿ, ಚೆನ್ನಾಗಿ ತಿಳ್ಕೊಳ್ಬೇಕು. ಮಾಡಿದುಣ್ಣೋ ಮಾರಾಯ್ತಿ, ಏನು ಮಾಡು. ಯಾವಾಗಲೂ ಸತ್ಯವೇದದಲ್ಲಿ ವಾಕ್ಯ ಹೇಳುತ್ತೆ, ನೀತಿವಂತನಿಗೆ ಈ ಲೋಕದಲ್ಲಿ ಸರಿ ಕಟ್ಟಲ್ಪಡುತ್ತೆ. ಹಲ್ಲೆಲೂಯ. ಏನನ್ನು ಬಿತ್ತುತ್ತೀಯೋ ಅದನ್ನು ಕೊಯ್ಯಲೇಬೇಕು, ಕೊಯ್ಯದೆ ಆಶೀರ್ವಾದ ಇಲ್ಲ. ಹಲ್ಲೆಲೂಯ. ಒಂದು ಗ್ರೌಂಡಲ್ಲಿ ಒಂದು ರಾಗಿನೋ ಭತ್ತನೋ ಬಿತ್ತುತ್ತಾರೆ. ಬಿತ್ತಿದ ಮೇಲೆ ನನಗೆ ಲಾಭ ಬಂತು ಅಂದರೆ ಏನಾಗಿರಬೇಕು? ಬಿತ್ತಿದ್ದನ್ನ ಕೊಯ್ದಿರಬೇಕು. ಕೊಯ್ದ ಲಾಭ ಬರ್ತದ? ಅದೇ ಥರ ನಮ್ಮ ಜೀವಿತದಲ್ಲಿ ಬಿತ್ತದ್ದನ್ನು ಹೇಳ್ರಿ. ರೈಟ್. ದೇವರು ಹೇಳಿದ್ರು, ಚೆನ್ನಾಗಿ ತಿಳಿದುಕೊಳ್ಳೋದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ. ಎಲ್ಲ ಹೇಳಿ ನೋಡೋಣ. ಕೆಲವು ಅಬ್ರಹಾಮ ಏನಂದ? ಬರ ಬಂದಿದ ತಕ್ಷಣ ಕೆಲವು ಕಾಲ ಎಲ್ಗೋದ? ಮಾತಾಡಬೇಕು. ಕೆಲವು ಕಾಲ ಎಲ್ಗೋದ? ಕೆಲವು ಕಾಲ ಲೋಕಕ್ಕೆ ಹೋದ, ಕೆಲವು ಕಾಲ ಸಭೆ ಕಟ್ಟುವಡ್ದ, ಕೆಲವು ಕಾಲ ಸಂಬಂಧಕ್ಕೆ ಸುತ್ತದ, ಕೆಲವು ಕಾಲ ಕೆಲಸ ಬೇಕು ಅನ್ಸುತ್ತದ. ದೇವರು ಹೇಳಿದ್ರು, ಇವಾಗ ಚೆನ್ನಾಗಿ ನಾನು ಹೇಳೋದನ್ನ ತಿಳ್ಕೊ ಮಗನೇ. ನೀನು ಕೆಲವು ಕಾಲ ಐಗುಪ್ತಕ್ಕೆ ಹೋದುದರಿಂದ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿರ್ಬೇಕು. ಅಬ್ರಹಾಮನು ಅಮ್ಮಮ್ಮ ಅಂತೇಳಿ ಐಗುಪ್ತಕ್ಕೆ ಹೋಗಿ ಬಂದದ್ದು 1 ತಿಂಗಳು. ಎಲ್ಲ ಹೇಳಿ ನೋಡೋಣ. ಎಷ್ಟು? 1 ತಿಂಗಳು. ಫಾಸ್ಟ್ 4 ವಾರ, ಭಾನುವಾರ 1 ವಾರ ಚಕ್ರ ಹೊಡಿತೀನಿ. ಪ್ರಾಯಶ್ಚಿತ್ತ ಏನು ಗೊತ್ತಾ? ಆ ದೇಶದವರಿಗೆ ದಾಸವಾಗುವರು. ಕೆಲವು ಕಾಲ ಅಂದರೆ ಕೆಲವು ಕಾಲ ವಾಸವಾಗಿದ್ದು, ಅದು ಓದ್ಬಿಟ್ಟೆ, ದಾಸರಾಗಿರಬೇಕು 400 ವರ್ಷ. ಎಲ್ಲ ಹೇಳಿ ನೋಡೋಣ. 400 ವರ್ಷ. ಎಷ್ಟು ದಿವಸಕ್ಕೆ? 1 ತಿಂಗಳು ಲೋಕಕ್ಕೆ ಹೋಗಿದ್ಕೆ ನಿನ್ನ ಸಂತತಿಯವರು 400 ವರ್ಷ. 400 ದಿವಸ ಅಲ್ಲಮ್ಮ, 400 ವರ್ಷ ಐಗುಪ್ತದಲ್ಲಿ ದಾಸರಾಗಿರಬೇಕು ಅಂದನು. ನನಗೆ ಗಮನಿಸ್ತೀರಾ? ಲೋಕ ಪ್ರೀತಿ ಮಾಡೋರು ಗಮನಿಸ್ತೀರಿ.
ದೇವರ ವಾಕ್ಯಕ್ಕೆ ಅವಿಧೇಯರಾಗುವವರು ಗಮನಿಸಿರಿ, ಸ್ವಲ್ಪ ಕಾಲ ದೇವ ಸನ್ನಿಧಿಯನ್ನು ಬಿಡುತ್ತೇನೆ, ಸ್ವಲ್ಪ ಕಾಲ ಕೆಲಸ ಮಾಡಿ ಸಂಪಾದನೆ ಮಾಡಿ ಆಮೇಲೆ ಬರ್ತೇನೆ, ಸ್ವಲ್ಪ ಕಾಲ ಲೋಕದಲ್ಲಿ ಜೀವಿಸ್ತೇನೆ, ಸ್ವಲ್ಪ ಕಾಲ ಅಂತ ನೀನು ಸ್ವಲ್ಪ ಕಾಲ ನಿನ್ನ ಕಣ್ಣಿನ ಆಶೆಗೆ, ಶರೀರದ ಆಶೆಗೆ, ಬದುಕು ಬಾಳಿನ ಡಂಬಕ್ಕೆ ಜೀವಿಸಿದ್ರೆ ಅದಕ್ಕೆ ಪ್ರಾಯಶ್ಚಿತ ದೇವರು ಖಂಡಿತವಾಗಿಯೂ ಕೊಡ್ತಾನೆ ಅನ್ನೋದನ್ನು ದೇವರ ಮಕ್ಕಳು ಮರೆತು ಹೋಗಬಾರದು. ಈಗ ಇವರೆಲ್ಲರೂ ಕಾನಾನ್ನಲ್ಲಿದ್ರು. ಈಗ ಐಗುಪ್ತ ದೇಶಕ್ಕೆ ಎಂಟ್ರಿ ಕೊಡಬೇಕು. ಇವರು ಹೆಂಗ್ ದೇವರು ಕರ್ಕೊಂಡು ಹೋದನು ಅಂದ್ರೆ, ಅಬ್ರಹಾಮನಿಂದ ಹುಟ್ಟಿದಂಥ ಮಗ, ಈಸಾಕನಿಗೆ ಜನಿಸಿದಂಥ ಮಕ್ಕಳು ಯಾಕೋಬ, ಏಸಾವನ ಮರ್ತು ಹೋದು, ಯಾಕಂದ್ರೆ ಅವನು ಮರ್ತು ಹೋಗೋ ಥರ ಮಾಡ್ಕೊಂಡ. ಆದರೆ ಯಾಕೋಬನು, ಈಗ ಯಾಕೋಬನಿಗೆ ಹುಟ್ಟಿದಂಥ ಮಕ್ಕಳಲ್ಲಿ ಒಬ್ಬ ಐಗುಪ್ತ ದೇಶದಲ್ಲಿ ಪ್ರಧಾನಮಂತ್ರಿಯಾದ ನೋಡು. ಹಲ್ಲೆಲೂಯ. ಅವನನ್ನು ಅಣ್ಣಂದಿರು ಮಾರಿಬಿಟ್ರು. ಅವನನ್ನು ಅಣ್ಣಂದಿರು ಮಾರಿದಾಗ ಆತನಿಗೆ 17 ವರ್ಷ, 13 ವರ್ಷಗಳು ಕಳೆದಾದ ಮೇಲೆ ಅವನು 17 ವರ್ಷಗಳು ಐಗುಪ್ತ ದೇಶದಲ್ಲಿ ಬಂಧನದಲ್ಲಿ ಸೆರೆಮನೆಯಲ್ಲಿದ್ದನು. 17 ವರ್ಷ ಆದಮೇಲೆ ಯೋಸೇಫನನ್ನುವಂಥ ಒಂದು ಯವನಸ್ಥನು ಐಗುಪ್ತ ದೇಶದಲ್ಲಿ ಪ್ರಧಾನಿಯಾಗಿ ದೇವರವನನ್ನ ಮೇಲೆತ್ತಿದ್ರು. ಈಗ ಗಮನಿಸಬೇಕು, ಅವನು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಅವನ ಅಣ್ಣಂದಿರು ಅಪ್ಪಗೆ ನನ್ನ ಮಗನೇ ಅಲ್ಲಿ ಪ್ರಧಾನಿ ಅಂತೇಳಿ ತಿಳಿದ ಮೇಲೆ ಇವರು ಹೋಲ್ ಫ್ಯಾಮಿಲಿ ಕಾನಾನಿಂದ ಐಗುಪ್ತಕ್ಕೆ ಶಿಫ್ಟ್ ಆಯ್ತಾರೆ. ಎಲ್ಲಿಂದ? ಕಾನಾನಿಂದ. ಆದಿಕಾಂಡ 46ನೇ ಅಧ್ಯಾಯ 26, 27ನೇ ವಚನ ಬೇಗ ಓದ್ರಿ. ಆದಿಕಾಂಡ 46. ಯಾಕೋಬರ ಸೊಸೆಯರಲ್ಲದೆ ಅವನೊಂದಿಗೆ ಐಗುಪ್ತ ದೇಶಕ್ಕೆ ಹೋದವರು ಒಟ್ಟು 66 ಮಂದಿ. ಅವರಲ್ಲದೆ ಐಗುಪ್ತ ದೇಶದಲ್ಲಿ ಯೋಸೇಫನಿಗೆ ಹುಟ್ಟಿದವರು 2. ಐಗುಪ್ತ ದೇಶಕ್ಕೆ ಹೋದ ಯಾಕೋಬನ ಕುಟುಂಬದವರೆಲ್ಲರೂ ಒಟ್ಟಾಗಿ 70 ಮಂದಿ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ. ಐಗುಪ್ತ ದೇಶಕ್ಕೆ ಅಬ್ರಹಾಮನ ಸಂತತಿಯವರು ಹೋದವರು ಎಷ್ಟು ಜನ? ಗಂಡಸರು 70 ಜನ. 70 ಜನ ಗಂಡಸರು ಮಾತ್ರ, ಅಂದ್ರೆ ಸೊಸೆ ಜೊತೆಗಿದ್ರು. ಗಂಡಸರ ಲೆಕ್ಕ 70 ಜನನೇ ಈಗ ಐಗುಪ್ತಕ್ಕೆ ಹೋದ್ರು. ಗಟ್ಟಿಯಾಗಿ ಒಂದು ಆಮೇಲೆ ಈಗ ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡ್ರು ಮಾತ್ರ ಮೆಸೇಜ್ ಅರ್ಥ ಆಗೋದು. ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಒಂದು ಆಮೇಲೆ ಹೇಳಿ. ಅಲ್ಲೆಲ್ಲೂಯ. ಈಗ 70 ಮಂದಿ ಅಬ್ರಹಾಮನ ಸಂತತಿಯವರು ಐಗುಪ್ತಕ್ಕೆ ಹೋದರು. ಹೆಂಗ್ ಹೋದ್ರು ಅಂತಂದ್ರೆ ರಾಜನ ಮನೆಗೆ ಹೋದ್ರು. ಎಲ್ಲ ಹೇಳಿ ನೋಡೋಣ. ರಾಜನ ಮನೆಗೆ ಹೋದ್ರು. ಇವ್ರಿಗೆ ಕನ್ಫ್ಯೂಷನ್ ಆಗ್ಬಿಡ್ತು. ನಮ್ಮಪ್ಪ ಏನಾರು ಸುಳ್ಳು ಹೇಳ್ಬಿಟ್ನ? ಅಬ್ರಹಾಮ ಹೇಳಿದನು, ದೇವರು ಹೇಳಿದ್ದಾರೆ ನಿಮ್ಮ ಸಂತತಿಯವರು ಐಗುಪ್ತದಲ್ಲಿ ಕೆಲವು ಕಾಲ ದಾಸರಾಗಿರ್ತಾರಂತ. ಆದ್ರೆ ನಾವು ಹೆಂಗ ಹೋಗ್ತಾ ಇದ್ದೀವಿ? ಇವರಿಲ್ಲಿಂದ ಹೋದರು. ಇವರಿಲ್ಲಿಂದ ಕುಟುಂಬವಾಗಿ ಹೋಗಿ ಎಷ್ಟು ಜನ ಹೋದ್ರು ಐಗುಪ್ತ ದೇಶಕ್ಕೆ? 70 ಮಂದಿ. ಎಷ್ಟು ಜನ ಹೋದ್ರು? ವಿಮೋಚನ ಕಾಂಡ 1ನೇ ಅಧ್ಯಾಯ 5ನೇ ವಚನ ಓದಲಿಕ್ಕೆ ಹೇಳೋಣ. ಬೇಗ ಓದಬೇಕು. ವಿಮೋಚನ ಕಾಂಡ ಇವತ್ತೇ ತೆಗೆದುಬಿಟ್ರೆ ಸಂತೋಷ. ಯಾಕೋಬನಿಂದ ಹುಟ್ಟಿದವರೆಲ್ಲರೂ 70 ಮಂದಿ. ಯಾಕೋಬನಿಂದ ಹುಟ್ಟಿದವರೆಲ್ಲರೂ ಇನ್ನೊಂದ್ಸಲ ಹೇಳ್ರಿ. 70 ಮಂದಿ. ಇನ್ನೊಂದ್ಸಲ ಹೇಳ್ರಿ. 70 ಮಂದಿ. ಯೋಸೇಫನು ಮೊದಲೇ ಐಗುಪ್ತ ದೇಶದಲ್ಲಿದ್ದನು. ಬಳಿಕ ಯೋಸೇಫನು ಅವನ ಅಣ್ಣ ತಮ್ಮಂದಿರು ಆ ಕಾಲದವರಿದ್ದವರೆಲ್ಲರೂ ಗಮನಿಸ್ಕೊಳ್ರಿ. ಈಗ ಯೋಸೇಫನು ಅವನ ಅಣ್ಣ ತಮ್ಮಂದಿರು ಅವನ ಜೊತೆ ಬಂದಿದ್ದು ಎಲ್ಲರೂ ಏನ್ ಮಾಡಿದ್ರು? ಸತ್ತೋದ್ರು. ಈಗ ಮುಂದೆ ಹೋದ್ರಿ. ಆದರೆ ಇಸ್ರಾಯೇಲಿಯರು ಅಭಿವೃದ್ಧಿಯಾಗಿ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಆದರೆ ಇಸ್ರಾಯೇಲಿಯರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಏನ್ ಸರ್ ಕೊಟ್ಟಿದ್ದು ಕೃಪೆ ಇವರಿಗೆ? ಆ ದೇಶ ಎಲ್ಲ ಅಭಿವೃದ್ಧಿಯಾಗಿ ಜನಸಂಖ್ಯೆ ದೇಶವನ್ನೆಲ್ಲ ಇವರು ತುಂಬಿಕೊಂಡ್ರತ್ತೆ. ಒಂದು ಆಮೇಲೆ ಹೇಳ್ರಿ. ಈಗ ಅದನ್ನು ನೋಡಿದಂತಹ ಆ ಫರೋಹನನು, ಅಂದರೆ ಯೋಸೇಫನ ಕಾಲ ಆಗಿ ಯೋಸೇಫನನ್ನು ಅರಿಯದಂಥ ಇನ್ನೊಬ್ಬ ರಾಜ ಬಂದ. ಆ ರಾಜ ಬಂದ ಕಾಲಘಟ್ಟದಲ್ಲಿ ಓದ 10ನೇ ವಚನ. ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದರು. ಇವರು ಯುದ್ಧ ಬಂದ್ರೆ ನಮಗೂ ವಿರೋಧವಾಗಿ ನಿಲ್ತಾರೆ ಅಂತ
ಅಲ್ಲಿದ್ದವರಿಗೇನೆ ಭಯ ಆದುದರಿಂದ ಇವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಅಂದ್ಕೊಂಡ್ರು. ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಇವತ್ತು ಅನೇಕ ಐಗುಪ್ತದ ಸ್ತೋತ್ರ ಲೋಕದಲ್ಲಿರುವಂಥ ಜನರು ನಿಮ್ಮನ್ನು ನೋಡಿ ಹಾಗೆ ಅನ್ಕೊಳ್ತಾರೆ. ಇವ್ರನ್ನ ಬಿಟ್ಟರೆ ಬೆಳೀತಾ ಇರ್ತಾರೆ, ಇವ್ರನ್ನ ಬಿಟ್ಟರೆ ಅಭಿವೃದ್ಧಿ ಆಗ್ತಾ ಇರ್ತಾರೆ, ಇವರು ಬೆಳೆಯದ ಹಾಗೆ ಉಪಾಯ ಮಾಡಿ ಇವರನ್ನ ತಡಿಬೇಕು ಅಂತೇಳಿ ಐಗುಪ್ತದವ್ರು ನೆನೆಸ್ಕೊಂಡ್ರಂತೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳು, ನಿನ್ನ ಬೆಳವಣಿಗೆಯನ್ನು ಯಾರು ತಡೆಯೋಕ್ಕಾಗಲ್ಲ. ಮುಂದೆ ಓದಲಿಕ್ಕೆ ಹೇಳೋಣ. 13ನೇ ವಚನ ಓದು. 11 ಮತ್ತು 13 ಓದಬೇಕು. ಆದ ಕಾರಣ ಅವರ ಜನರು ಇಸ್ರಾಯೇಲ್ಯರನ್ನು ಬಿಟ್ಟಿ ಕೆಲಸದಿಂದ ಉಪದ್ರವ ಪಡಿಸುವುದಕ್ಕಾಗಿ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಫರೋಹನಿಗೆ ಪೀತೋಮ್ ರಾಮೇಸ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರು. 13ನೇ ವಚನ. ಐಗುಪ್ತರು ಇಸ್ರಾಯೇಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದ ಎಲ್ಲ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರಪಡಿಸಿದರು. ಗಮನಿಸ್ರಿ, ಅವ್ರ ಲೈಫ್ಗೆ ಜಿಗುಪ್ಸೆ ಬಂದ್ಬಿಡ್ತು. ಅಯ್ಯೋ, ಈ ಊರಲ್ಲಿ ನಾವು ಯಾತಕ್ಕಾಗಿ ಬದುಕಬೇಕು, ಈ ಊರಲ್ಲಿ ನಾವು ಬದುಕಿ ಏನು ಪ್ರಯೋಜನ, ಲೈಫಲ್ಲೇ ಜೀವನದ ಮೇಲೆ ಜಿಗುಪ್ಸೆ ಬರೆಸ್ಬಿಟ್ರು. ಎಷ್ಟು ಕಾಲ? ಕೆಲವು ಕಾಲ. ಹೇಳಿ ನೋಡೋಣ. ಓದದ್ದು ರಾಜರಾಗಿ ಈಗ ದಾಸರಾಗಿ ಬದಲಾವಣೆ ಆಗ್ತಿದ್ದಾರೆ. ಯಾಕೆ? ಅವರ ಪಿತೃ, ಅವರ ತಂದೆ ತಾಯಿ ಸ್ತೋತ್ರ ದೇವರ ಮಾತಿಗೆ ವಿಧೇಯರಾಗದೆ ಐಗುಪ್ತಕ್ಕೆ ಇಳಿದು ಹೋದಂತಹ ಕಾರಣ ಈ ಮಕ್ಕಳ ಮೇಲೆ ಅಷ್ಟು ದೊಡ್ಡ ಸ್ತೋತ್ರ ಶಾಪ ಬಂಧನ ಬಂತು. 4 ತಲೆಮಾರು. ಈಗ ಇವರು ಐಗುಪ್ತ ದೇಶದಲ್ಲಿ ಕೆಲಸ ಮಾಡಬೇಕು, ಹೊಲ ಕೆಲಸ ಮಾಡಬೇಕು, ಇಟ್ಟಿಗೆ ತೆಗೆದುಕೊಂಡು ಬರಬೇಕು, ಪಿರಮಿಡ್ ಮಾಡಬೇಕು, ವ್ಯವಸಾಯ ಮಾಡಬೇಕು, ಗುಡ್ಡಗಳನ್ನು ಸ್ತೋತ್ರ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಬೇಕು. ಬಹಳ ಕಷ್ಟವಾಗಿ ಇವರನ್ನ ನಡೆಸಲಿಕ್ಕೆ ಪ್ರಯಾಸ ಪಟ್ಟರು. ಅಲ್ಲೇಲೂಯಾ. ಇದರ ಮಧ್ಯದಲ್ಲಿ ದೇವರು ಇವರ ನಿಟ್ಟುಸುರನ್ನು ಕೇಳಿದನು ಅಂತ ವಾಕ್ಯ ಹೇಳುತ್ತೆ. ದೇವರ ವಾಕ್ಯ ಹೇಳುತ್ತೆ, ಅವರ ಗೋಳಾಟವನ್ನು 2ನೇ ಅಧ್ಯಾಯ 23ನೇ ವಚನ. ಈ ಮೇರೆಗೆ ಬಹು ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸದ ನಿಮಿತ್ತ ನಿಟ್ಟುಸಿರು ಬಿಟ್ಟು ಅಲ್ಲೇಲೂಯಾ ಭಾಳ ಅಳ್ತಾ ಇದ್ರು, ಗೋಳಾಡ್ತಾ ಇದ್ರು. ದೇವರೇ, ಇದೊಂದು ಕಾರ್ಯ ನಮ್ಮ ಲೈಫಲ್ಲಿ ಬದಲಾವಣೆ ಆಗಬೇಕು, ಇದೊಂದು ಸ್ಥಿತಿ ನಮ್ಮ ಜೀವಿತದಲ್ಲಿ ಬದಲಾವಣೆ ಆಗಬೇಕು. ಒಂದು ವೇಳೆ ನಮ್ಮ ಪಿತೃ ತಿಳಿದನೇ ಮಾಡಿದಂಥ ತಪ್ಪನ್ನು ನೀನು ಕ್ಷಮಿಸಬೇಕು. ಅದೊಂದು ಕಾಲ ಮುಗಿದ ಮೇಲೆ 400 ವರ್ಷ ದೇವರೇನು ಮಾಡಲಿಲ್ಲ, ಆದರೆ 400ನೇ ವರ್ಷ ದೇವರು ಮೋಶೆ ಅನ್ನುವಂಥ ಒಂದು ಪ್ರವಾದಿಯನ್ನು ಅದರೊಳಗೆ ಎಬ್ಬಿಸಿದನು. ಮೋಶೆ ಫರೋನನ ಮನೆಯಲ್ಲಿ ಬೆಳೆದನು. ಅವನು ಬೆಳೆದು ಆತನಿಗೆ 40 ವರ್ಷ ಆದಾಗ ಅಲ್ಲಿದ್ದಂಥ ಒಬ್ಬರನ್ನು ಸಾಯಿಸಿದಿ ಕೊಲೆಗಾರನಾಗಿ ಭಯದಿಂದ ಮಿದ್ಯಾನ್ ದೇಶಕ್ಕೆ ತನ್ನ ಮಾವನ ಮನೆಗೆ ಹೋಗಿ ಇನ್ನೂ 40 ವರ್ಷ ಕುರಿಗಳನ್ನು ಮೇಯಿಸ್ತಾ 40 80 ವರ್ಷ ಆಯಿತು. 80 ವರ್ಷ ಆದಾಗ ಅರಣ್ಯದಲ್ಲಿ ಒಂದು ಶಬ್ದ ಬರ್ತದೆ, ಮೋಶೆ ಮೋಶೆ, ನನ್ನ ಜನರನ್ನು ಬಿಡಿಸೋದಕ್ಕೆ ನಾನು ನಿನ್ನನ್ನು ಆರಿಸಿ ತೆಗೆದುಕೊಳ್ಳುವವನಾಗಿದ್ದಾನೆ. 80ನೆಯ ವಯಸ್ಸಿನಲ್ಲಿ ಮೋಶೆಯ ಮೇಲೆ ಒಂದು ದರ್ಶನ ಓಪನ್ ಆಗ್ತಾ ಇದೆ. ಮೋಶೆ ಅನ್ಕಂಡ ನನ್ನ ಕಾಲ ಮುಗೀತು, ನನ್ನ ತಂದೆ ಕಾಲ ಮುಗಿದ ಮೇಲೆ ನಾನು ಕೆಲವು ಕಾಲ ಬದುಕಿ ನಾನು ಸಾಯ್ಬಿಡ್ಬೇಕು, ನಾನು ಸಾಯ್ತೀನಿ, ನಾನು ಇದೇ ಅರಣ್ಯದಲ್ಲಿ ಮರಣವಾಗ್ತೀನಿ ಅನ್ಕೊಂಡ. ಆದರೆ ಮುಗಿಯುವಂಥ ಸಂದರ್ಭದಲ್ಲಿ 80ನೆಯ ವಯಸ್ಸಿನಲ್ಲಿ ದೇವರು ಮೋಶೆಯನ್ನು ಕರೆದಿ ಫರೋಣನ ಬಳಿಗೆ ದೇವರು ಕಳಿಸಿಕೊಟ್ಟನು. ಫರೋಣನ ಬಳಿಗೆ ಹೋದಾಗ ಫರೋಣನ ಬಿಡಲಿಲ್ಲ. 10 ವಿಧವಾದಂಥ ಬಾಧೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅಲ್ಲ, 10 ವಿಧವಾದಂಥ ಬಾಧೆ. ಈ 10 ವಿಧವಾದಂಥ ಬಾಧೆ ಆದ ನಂತರ ಕಡೆಯ ಬಾಧೆ, ಐಗುಪ್ತದ ಎಲ್ಲ ಚೊಚ್ಚಲ ಮಕ್ಕಳು ಸತ್ತಾಗ ಅವತ್ತು ರಾತ್ರಿ ಫರೋಹನನ್ನು ಇಸ್ರಾಯೇಲ್ ಜನರನ್ನು ಆ ಐಗುಪ್ತದ ಬಂಧನದಿಂದ ನೀವು ಹೊರಗಡೆ ಹೋಗ್ಬೋದು ಅಂತೇಳಿ ಕಳಿಸ್ತಾ ಇದ್ದಾನೆ. ಅದೊಂದು ಕಾಲ. 430 ವರ್ಷಗಳಾದ ನಂತರ ಅವರನ್ನ ಹೊರಗಡೆ ಹೋಗ್ಬೋದು ಅಂತೇಳಿ ಕಳಿಸ್ತಾ ಇದ್ದಾನೆ. ಒಂದು ಆಮೇಲೆ ಹೇಳ್ರಿ ನೋಡೋಣ. ಗಟ್ಟೆಗೆ ಒಂದು ಆಮೇಲೆ ಹೇಳ್ರಿ ನೋಡೋಣ. ಗಟ್ಟೆಗೆ ಒಂದು ಆಮೇಲೆ ಹೇಳ್ರಿ. ಆ ವಿಮೋಚನ ಕಾಂಡ 12ನೇ ಅಧ್ಯಾಯ 35ನೇ ವಚನ. ವಿಮೋಚನ ಕಾಂಡ 12ನೇ ಅಧ್ಯಾಯ. ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು. ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಇಲ್ಲಿ ತನಕ ಗಮನಿಸಬೇಕು, ಸೈಲೆಂಟ್ ಆಗಿದ್ದಂಥ
ಇಸ್ರಾಯೇಲ್ ಜನರು, ನಿಟ್ಟುಸಿರು ಬಿಟ್ಟಂತ ಇಸ್ರಾಯೇಲ್ ಜನರು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ಮುಂಜಾನೆ ನಾನು ಹೇಳಿ, ಫೆಬ್ರವರಿ ತಿಂಗಳು ನಿನಗೆ ಬೇಕಾದುದನ್ನು ನೀನು ಮಾತಾಡಿ ಅವುಗಳನ್ನು ದೇವರಿಂದ ತಿರುಗಿ ಸ್ವಾಧೀನ ಮಾಡಿಕೊಳ್ಳುವಂಥ ಸಮಯ. ಎಷ್ಟು ವರ್ಷ ಬಂಧನದಲ್ಲಿದ್ದೋ ಗೊತ್ತಿಲ್ಲ, ಎಷ್ಟು ವರ್ಷ ಸೈತಾನ್ ನಿನ್ನನ್ನು ಉಪದ್ರವದಲ್ಲಿ ಇಟ್ಟನೋ ಗೊತ್ತಿಲ್ಲ. ಇವತ್ತಿಂದ ನೀನು ಬಾಯಿ ತೆಗೆದು ದೇವರ ಸನ್ನಿಧಿಯಲ್ಲಿ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದೀಯ. ಮೋಶೆ ಹೇಳಿದನು, 430 ವರ್ಷ ನಿನ್ನ ಕೈಯಲ್ಲಿ ಫ್ರೀ ಆಗಿ ಕೆಲಸ ಮಾಡಿಸಿದ್ರು. 430 ವರ್ಷ ಮನೆ ಕೆಲಸ, ವ್ಯವಸಾಯ, ಗಾಡಿಗಳನ್ನು ತೊಳೆಯೋದು, ಅಲ್ಲಿರುವಂಥ ಸ್ತೋತ್ರ ಸಕಲ ಕೆಲಸಗಳನ್ನು ನೀವು ಮಾಡಿದ್ದೀರಾ. ಆದರೆ ಇವತ್ತು ದೇವರು ನಿಮ್ಮನ್ನು ಹೊರಗಡೆ ಬಿಡಿಸ್ತಾ ಇದ್ದಾನೆ. ಐಗುಪ್ತದವರ ಹತ್ರ ಹೋಗಿ ಹೇಳ್ರಿ, ನಾನು ದುಡಿದದ್ದು ಆ ಚಿನ್ನ ನನ್ನದು, ನಾನು ದುಡಿದದ್ದು ಆ ಬಂಗಾರ ನನ್ನದು, ನಾನು ಕಷ್ಟಪಟ್ಟದ್ದು ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಸೈತಾನನ ಕೈಗಳಲ್ಲಿ ಇರೋದಿಲ್ಲ, ಅವರು ದೇವರ ಕೈಗಳಲ್ಲಿ ಇಡ್ತಾರೆ. ಈ ಫೆಬ್ರವರಿ ತಿಂಗಳು ನಿಮ್ಮ ನೋಡಿ ನಾನು ಪ್ರವಾದಿಸಿ ಹೇಳಲಿ, ನೀನು ಬಾಯಿ ತೆಗೆದು ಮಾತನಾಡಿ ನಿನ್ನ ಆಶೀರ್ವಾದವನ್ನ ಹೊಂದ್ಕೊಳ್ಳುವಂತ ತಿಂಗಳಿದು. ಹಲ್ಲೆಲೂಯ. ಇವರೆಲ್ಲರೂ ಮೋಶೆ ಹೇಳಿದಂತೆ ಕೇಳಿದ್ರು, ಬಾಯ ಬಿಟ್ಟು ಕೇಳಿದ್ರು. ಆ ವರ್ಷ 430 ವರ್ಷ ನಾವು ಕೆಲಸ ಮಾಡಿದ್ದೇವೆ. ಅಲ್ಲಿ ಯಾವುದು ಸ್ಟ್ರೀಟ್ ಲೈಟ್ ಇಲ್ಲ, ಅಲ್ಲಿ ಯಾವುದು ಟ್ಯೂಬ್ ಲೈಟ್ ಇಲ್ಲ. ಆದರೆ ಇಸ್ರಾಯೇಲ್ ಜನರ ಪ್ರತಿಯೊಂದು ಹೆಂಗಸರು ಗಂಡಸರು ಮಾತ್ರ ಪಳ 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 ಅಂತಿದ್ದಾರೆ. ಏನು ಗೊತ್ತಾ, ದೇವರು ಖಾಲಿಯಾಗಿ ಕರ್ಕೊಂಡು ಬರಲಿಲ್ಲ. ಬೆಳ್ಳಿ ಬಂಗಾರ ಪ್ರತಿಯೊಂದನ್ನ, ಅವರು ದುಡಿದದ್ದನ್ನ ಅವರು ತಿರುಗಿ ತೆಗೆದುಕೊಂಡು ಹಿಂದಿರುಗಿ ಬರ್ತಾ ಇದ್ದಾರೆ. 2025ನೇ ವರ್ಷ ದೇವರು ಕೊಟ್ಟಂತ ವಾಗ್ದಾನ ರೆಹೋಬೋತ್ ಅಂದ್ರೆ ವಿಶಾಲ ಸ್ಥಳ. ಅದಕ್ಕೂ ಮುಂಚೆ ಏಸೆಕ್ ಬಂತು, ಜಗಳ ಆಯ್ತು. ಅದಕ್ಕೂ ಮುಂಚೆ ಸಿಟ್ನ ಬಂತು, ವಾಗ್ವಾದ ಆಯ್ತು. ಆದರೆ ಈಗ ಒಂದು ಕಾರ್ಯ 2025ರಲ್ಲಿ ನಡೆಯಲಿಕ್ಕೆ ಹೋಗುತ್ತೆ. ಅದು ನಿನ್ನ ಆಶೀರ್ವಾದ ನಿನಗೆ ತಿರುಗಿ ಬರುತ್ತೆ, ನಿನಗೆ ತಿರುಗಿ ಬರುತ್ತೆ. ಕಳೆದುಕೊಂಡ ಸಂತೋಷ ತಿರುಗಿ ಬರ್ಲಿಕ್ಕೆ ಹೋಗುತ್ತೆ. ಹಲ್ಲೆಲೂಯ. ಈ ಗಮನಿಸ್ರಿ, ಇವರೆಲ್ಲರೂ ಕೇಳಿಕೊಂಡ್ರು, ಅದರಂತೆಯೇ ಅವರ ಮೇಲೆ ಐಗುಪ್ತರಲ್ಲಿ ದಯ ಹುಟ್ಟಿಸುವುದರಿಂದ ಅವರು ಕೇಳಿಕೊಂಡದ್ದು ಎಲ್ಲವನ್ನ ಕೊಟ್ಟರು. ಏನ್ ಮಾಡಿದ್ರು? ಇಷ್ಟು ವರ್ಷ ನಮ್ಮನ್ನ ಬಂಧನದಲ್ಲಿ ಇಟ್ಟಿದ್ದೀಯಲ್ವಾ ಸೈತಾನನೇ, ದುರಾತ್ಮವೇ, ನಿನ್ನ ಎಲ್ಲ ಆಸ್ತಿಯನ್ನ ನನ್ನಿಂದ ಕಿತ್ಕೊಂಡ ಎಲ್ಲವನ್ನ ಇವತ್ತು ಯೇಸುವಿನ ನಾಮದಲ್ಲಿ ನಾವು ತಿರುಗಿ ಹಿಂದಕ್ಕೆ ತೆಗೆದುಕೊಳ್ಳುವವನಾಗಿದ್ದೇನೆ. 37ನೇ ವಚನ ಅಂತ್ಯದ ಭಾಗ ಓದಮ್ಮ. ಹೆಂಗಸರು ಮಕ್ಕಳು ಅಲ್ಲದೆ ಅವರ ಕಾಲ್ಬಲವೇ ಸುಮಾರು 6 ಲಕ್ಷ ಗಂಡಸರು. ಅರ್ಥ ಆದವ್ರು ಒಂದು ಆಮೇಲೆ ಹೇಳ್ರಿ. ಒಂದನ್ನು ಚೆನ್ನಾಗಿ ಗಮನಿಸಿರಿ. ಐಗುಪ್ತ ದೇಶದ ಒಳಗೆ ಬಂದಿದ್ದು ಮಕ್ಕಳಲ್ಲದೆ, ಸ್ತೋತ್ರ, ಹೆಂಗಸರಲ್ಲದೆ, ಮಕ್ಕಳಲ್ಲದೆ, ಯಾಕೋಬನ ಮನೆತನದವರು ಬಂದದ್ದು 70 ಜನ. ಆದರೆ ಈಗೊಂದು ಕಾಲ ಬದಲಾವಣೆ ಆಗಿದೆ. ಅದೇ ಐಗುಪ್ತ ದೇಶದಿಂದ 6 ಲಕ್ಷ ಪುರುಷರಲ್ಲಿಂದ ಹೊರಗಡೆ ಬರ್ತಾ ಇದ್ದಾರೆ. ಸ್ವಲ್ಪ ಗಮನಿಸು. 6 ಲಕ್ಷ ಪುರುಷರಿಗೆ ಒಬ್ಬೊಬ್ಬರಿಗೆ 4 ಮಕ್ಕಳಂದ್ರೂ ಗಂಡಸರು ಹೆಂಗಸರು ಎಲ್ಲ ಸೇರಿ 40 ಲಕ್ಷ ಜನ ಐಗುಪ್ತ ದೇಶದಿಂದ ಹೊರಗಡೆ ಬಂದರು. ನಿಮಗೊಂದು ಸತ್ಯ ಹೇಳಲ್ಲ, ಯಾವ ಸ್ಥಳ ಅದು ಅವರ ಸ್ವಂತ ಊರಲ್ಲ, ಯಾವ ಸ್ಥಳ ಅದು ವೈರಿ ಅವರನ್ನ ಪೀಡಿಸಿದ ಸ್ಥಳ, ಯಾವ ಸ್ಥಳ ಅದು ನೆಮ್ಮದಿ ಇಲ್ಲದೆ ಬದುಕಿದಂಥ ಸ್ಥಳ. ಇವತ್ತು ಮುಂಜಾನೆ ನಾನು ಹೇಳಿ, ಯಾವ ಇಕ್ಕಟ್ಟು, ಹಿಂಸೆ, ಉಪದ್ರವ ನಿನ್ನನ್ನು ಬಂಧಿಸಿ ಇಟ್ಟಿದೆಯೋ ಆ ಉಪದ್ರವ ಮಧ್ಯದಲ್ಲಿಯೂ ನಿನ್ನ ಅಭಿವೃದ್ಧಿಯನ್ನ ಯಾರು ತಡೆಯಕ್ಕಾಗೋದಿಲ್ಲ. ಓ ಇಸ್ರಾಯೇಲ್ ಮಕ್ಕಳ ಜೀವಿತವನ್ನ ನೋಡ್ರಿ. 430 ವರ್ಷ ಬಂಧನ, 430 ವರ್ಷ ಬಂಧನ, ದಾಸತ್ವ. ಅದರ ಒಳಗೆ ಅವರ ಅಭಿವೃದ್ಧಿಯನ್ನ ಯಾರು ತಡೆಯಕ್ಕೆ ಆಗಲೇ ಇಲ್ಲ. ಓ ಸ್ತೋತ್ರ, ಬೀದಿಗಳಲ್ಲಿ, ಓ ಸ್ತೋತ್ರ, ಪಟ್ಟಣಗಳಲ್ಲಿ, ಕೆಲಸಗಳಲ್ಲಿ, ಉಪದ್ರವದಲ್ಲಿ, ಹಿಂಸೆಯಲ್ಲಿ ನೀನಿದ್ರೆ ಒಂದನ್ನು ಹೇಳಿ, ಒಂದು ಭಯ ಇದೆಯಾ? ನನಗೆ ಈ ವರ್ಷ ಕೆಲಸ ಹೋಗುತ್ತೆ, ನನಗೆ ಬಿಸ್ನೆಸ್ ಆಗಲ್ಲ, ನನ್ನ ಕುಟುಂಬ ಹೀಗಾಗತ್ತೆ, ಭಯ ಇದೆಯಾ? ಇದನ್ನಿಟ್ಟು ಹೇಗೆ ನಡೆಸಲಿ ಅನ್ನುವಂಥ ಭಯ ಇದೆಯಾ? ನಾನು ಒಂದನ್ನು ಹೇಳಿ, ಉಪದ್ರವ ಮಧ್ಯದಲ್ಲಿ ನಿನ್ನನ್ನು ಅಭಿವೃದ್ಧಿ ಮಾಡುವಂಥ ಒಂದು ದೇವರಿದ್ದಾನೆ. ಅವನು ಅಬ್ರಹಾಮನ ದೇವರು, ಅವನು ಈಸಾಕನ ದೇವರು, ಅವನು ಯಾಕೋಬನ ದೇವರು, ಅವನೇ ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇವರೆಲ್ಲರೀಗ ಕಾನಾನ್ಗೆ ಹೋಗಬೇಕು. ಹೇಳಿ ನೋಡೋಣ. ಕಾನಾನ್ ದೇಶ ಐಗುಪ್ತ ದೇಶದಿಂದ 613 ಕಿಲೋಮೀಟರ್. ಪಕ್ಕದಲ್ಲಿ ಕೈ ಕೊಟ್ಟು ಹೇಳು.
ಇವರೆಲ್ಲ ಒಂದೊತ್ತು ಊಟ ಮಾಡಿ ಎರಡೊತ್ತು ಪ್ರಯಾಣ ಮಾಡಿದ್ರೂ ಸಹ 1 ತಿಂಗಳಲ್ಲಿ ಹೋಗಿ ಸೇರ್ಬೋದಾಗಿತ್ತು. ಎಷ್ಟು ತಿಂಗಳಲ್ಲಿ? ಇವರು ಅವಿಧೇಯರಾದ ಕಾರಣದಿಂದ ಇವರೆಲ್ಲರೂ ಅರಣ್ಯದಲ್ಲಿ ಸುತ್ತೋತ್ತರ ದೇವರು 40 ವರ್ಷ ಸುತ್ತಿಸಿದನು. ಎಷ್ಟು ವರ್ಷ? ಈಗ ಇವರನ್ನು ಅರಣ್ಯದಲ್ಲಿ ದೇವರು ಮೋಶೆಯ ಮುಖಾಂತರ ನಡೆಸಿದನು. ಮೋಶೆ 120 ವಯಸ್ಸಿನವನಾದಾಗ, ವೃದ್ಧನಾದಾಗ ಮೋವಾಬ್ಯರ ಜಾಗದಲ್ಲಿ ಮೋಶೆಯನ್ನು ದೇವರೇ ಮಣ್ಣು ಮಾಡಿದನು. ಮೋಶೆ ಕಾಲ ಮುಗೀತು. ಈಗ ಮೋಶೆ ಬದುಕಿದ್ದಾಗ ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 9ನೇ ವಚನದಲ್ಲಿ ಅವನು ನೂನನ ಮಗನಾದಂಥ ಯೆಹೋಶುವನ ಮೇಲೆ ಕೈ ಇಟ್ಟದ್ರಿಂದ ಅವನು ಜ್ಞಾನ ಸಂಪನ್ನನಾದನು. ಈಗ ಇಸ್ರಾಯೇಲ್ ಜನರನ್ನ 40 ಲಕ್ಷಕ್ಕೂ ಅಧಿಕವಾದ ಜನರನ್ನ ನಡೆಸೋದಕ್ಕೆ ಮುಖ್ಯಸ್ಥನಿದ್ದನು ಅವನು ಯೆಹೋಶುವನು. ಎಲ್ಲ ಹೇಳಿ ನೋಡೋಣ. ಬೇಗ ತೆಗೆದುಕೊಳ್ರಿ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 5ರಿಂದ 6, 7 ವಚನ ಓದಲಿಕ್ಕೆ ಕೇಳೋಣ. ಒಬ್ಬನು ನಿನ್ನ ಮುಂದೆ ಈಗ ಜನರಿಗೆಲ್ಲ ಭಯಂಕರವಾದಂಥ ಭಯ. ನಾವು ಕಾನಾನ್ಗೆ ಹೋಗಬೇಕು, ಈ ಹುಡುಗ ಚಿಕ್ಕವನು, ಇವನು ಯವನಸ್ಥನು, ಇವನು ಸ್ತೋತ್ರ ಅಷ್ಟು ದೊಡ್ಡ ಅದ್ಭುತವೇನು ಮಾಡಲಿಲ್ಲ. ಮೋಶೆ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿಸಿದಾಗ ಜೊತೆಗಿದನು. ಮೋಶೆ ಸ್ತೋತ್ರ ಮಾರ ಕಹಿ ಆದಾಗ ಜೊತೆಗಿದನು. ಓ ಸ್ತೋತ್ರ. ಆದ್ರೆ ಈಗ ಮೋಶೆ ಇಲ್ಲ, ನಾನು ಏನು ಮಾಡಲಿ ಅಂತೇಳಿ ಭಯಂಕರವಾದಂಥ ಭಯದಲ್ಲಿದ್ದಾಗ ದೇವರು ಯೆಹೋಶುವನಿಗೆ ಹೇಳಿದ್ರು, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಅದೇ ಅಧ್ಯಾಯ ಅದರಲ್ಲಿ 8ನೇ ವಚನ. ಈ ಧರ್ಮಶಾಸ್ತ್ರವನ್ನ ಯಾವಾಗಲೂ ನೀನು ಬಾಯಲ್ಲಿ ಇಟ್ಕೋ. ಹಗಲಿರುಳು ಅದನ್ನು ಧ್ಯಾನಿಸು, ಹಗಲಿರುಳು ಅದನ್ನು ಧ್ಯಾನಿಸ್ತಾ ಇರು. ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ. ಆಗ ನಿನ್ನ ಮಾರ್ಗದಲ್ಲೆಲ್ಲ ನಾನು ನಿನ್ನ ಮಾರ್ಗದಲ್ಲೆಲ್ಲ ಸಫಲರಾಗುವಿ, ಕೃತಾರ್ಥನಾಗುವಿ. ಒಂದು ಆಮೇಲೆ ಹೇಳ್ರಿ ನೋಡೋಣ. ದೇವರು ಧೈರ್ಯ ಪಡಿಸಿದ್ರು. ಈಗ ಕಾನಾನಿಗೆ ಹೋಗ್ಲಿಕ್ಕೆ 2 ದೊಡ್ಡ ಅಡ್ಡುಗೋಡೆ. ಒಂದು ಯೋರ್ದಾನ್ ಹೊಳೆ, ಹೇಳಿ ನೋಡೋಣ. ಇನ್ನೊಂದು ಎರಿಕೋ ಕೋಟೆ, ಹೇಳಿ. ಒಂದು ಯೋರ್ದಾನ್, ಇನ್ನೊಂದು ಎರಿಕೋ ಕೋಟೆ. ಇವರು ಹೇಗೋ ಮಾಡಿ ಹೊಳೆಯನ್ನು ದಾಟಿಬಿಟ್ರು. ಹೊಳೆ ದಾಟೋದು ಇವ್ರಿಗೂ ಭಯ ಇಲ್ಲ. ಯಾಕೆ ಹೇಳಿ ನೋಡೋಣ. ಯಾಕಂದ್ರೆ ಅಷ್ಟು ದೊಡ್ಡ ಸಮುದ್ರವನ್ನೇ ದಾಟಿ ಬಂದವರು ಇದು ಯಾವ ಸೀಮೆ ಹೊಳೆ ದಾಟ್ತೀವಿ ಅಂದ್ಕೊಂಡ್ರು. ಈಗಾಗಲೇ ನಾನು ನಿಮಗೆ ಯೋರ್ದಾನ್ ಬಗ್ಗೆ ಒಂದು ಒಳ್ಳೆಯ ವಿವರಣೆಯ ವಿಸ್ತರಣೆಯ ಸಂದೇಶ ಮಾಡಿದೆ, ನೆನಪಿದೆಯಾ? ಯೋರ್ದಾನನ್ನು ದಾಟಿದ್ರು. ಯೋರ್ದಾನನ್ನು ದಾಟಿದ ಮೇಲೆ ಇವರೆಲ್ಲರೂ ಬಂದು ನಿಂತಹ ಒಂದು ಸ್ಥಳ, ಆ ಸ್ಥಳದ ಹೆಸರು ಗಿಲ್ಗಾಲ್. ಎಲ್ಲ ಹೇಳಿ ನೋಡೋಣ. ಆ ಸ್ಥಳದ ಹೆಸರು ಅದಕ್ಕೆ ಇವರೇ ದೇವರೇ ಹೆಸರು ಕೊಟ್ಟನು. ಯಾಕೆ ಆ ಸ್ಥಳಕ್ಕೆ ಗಿಲ್ಗಾಲ್ ಅಂತ ಹೆಸರು ಬಂತಂದ್ರೆ 40 ವರ್ಷ ಅರಣ್ಯದಲ್ಲಿ ಇದ್ದಿದ್ದು ಇವರಿಗೆ ದೊಡ್ಡದಾಗಿ ಕಾಣಲಿಲ್ಲ. ಒಂದಾಮೇಲೆ ಹೇಳ್ರಿ. 400 ವರ್ಷ ಐಗುಪ್ತದಲ್ಲಿ ಇದ್ದಿದ್ದು ಇವರಿಗೆ ದೊಡ್ಡದಾಗಿ ಕಾಣಲಿಲ್ಲ. ದೇವರು ಹೇಳ್ತಿದ್ದಾರೆ ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯ 9ನೇ ವಚನದಲ್ಲಿ, ನಾನು ಐಗುಪ್ತ್ಯರ ನಿಂದೆಯನ್ನ ಈ ಹೊತ್ತು ನಿಮ್ಮಿಂದ ನಿವಾರಿಸಿ ಬಿಟ್ಟಿದ್ದೇನೆ ಎಂದು ಹೇಳಿದ್ದರಿಂದ ಆ ಸ್ಥಳಕ್ಕೆ ಗಿಲ್ಗಾಲ್ ಅಂತೇಳಿ ಹೆಸರು ಬಂತು. ನಮ್ಮ ಜೀವಿತದಲ್ಲಿ ನಾವೆಲ್ಲ ದಾಟಿ ಬಂದಿರ್ತೇವೆ. ಎಷ್ಟೋ ಬಡದಾಟ ದಾಟಿರ್ತೇವೆ, ಎಷ್ಟೋ ಮೋಸಗಳನ್ನು ದಾಟಿರ್ತೇವೆ. ಆದರೆ ಮನುಷ್ಯನಿಂದ ಅಷ್ಟು ಸುಲಭವಾಗಿ ಮೆಟ್ಟಿ ನಿಂತು ದಾಟಲಿಕ್ಕಾಗದಂತಹ ಒಂದು ವಿಷಯ ಇವತ್ತು ನನ್ನ ಸಂದೇಶದಲ್ಲಿ ಹೇಳ್ತೀನಿ. ಅದ್ಯಾವುದು ಅಂದರೆ, ಮನುಷ್ಯರು ನಿನ್ನ ಮೇಲೆ ನುಡಿದಂತಹ ಇಲ್ಲ ಸಲ್ಲದ ಮಾತುಗಳು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಎಲ್ಲ ದಾಟಬಹುದು. ಕೆಲವ್ರು ಹೇಳೋದು ನೋಡಿದೀವಲ್ಲ, ಒಂದು ಏಟು ಬೇಕಾದ್ರೆ ಹೊಡೆದ್ಬಿಡು, ಆದರೆ ಮಾತಿಂದ ನೋಯಿಸ್ಬೇಡ. ಇವತ್ತು ಅನೇಕ ಕುಟುಂಬಗಳ ಅಲ್ಲೋಲ ಕಲ್ಲೋಲ ಆಗಿದೆ. ಯಾಕೆ ಗೊತ್ತಾ? ಒಂದೇ ಒಂದು ಮಾತು ಅವರ ಮನೆಯನ್ನು ಹಾಳು ಮಾಡಿದೆ. ಹಲ್ಲೆಲೂಯ. ಜ್ಞಾನೋಕ್ತಿಯಲ್ಲಿ 12ನೇ ಅಧ್ಯಾಯ 18ನೇ ವಚನದಲ್ಲಿ ಒಂದು ಒಳ್ಳೆಯ ನುಡಿ ಮುತ್ತಿದೆ ನೋಡ್ರಿ. ಜ್ಞಾನೋಕ್ತಿ 12ನೇ ಅಧ್ಯಾಯ ಕತ್ತಿ ತಿವಿದ ಹಾಗೆ. ಹೆಂಗ ಮಾತಾಡ್ತಾರಂತೆ ಸಾರ್? ಕತ್ತಿ ತಿವಿದ ಹಾಗೆ ಮಾತಾಡಬಿಡ್ತಾರೆ. ಕತ್ತಿ ತಿವಿದ್ರೆ ಏನಾಗ್ತದೆ? ಪೈನ್ ಆಗತ್ತೆ, ಭಯಂಕರವಾದಂಥ ನೋವಾಗತ್ತೆ.
ಇವತ್ತು ಅನೇಕರ ಜೀವಿತಗಳಲ್ಲಿ ಮಾತು, ಮನುಷ್ಯನ ಮಾತು, ಒಂದು ವೇಳೆ ತಂದೆ ತಾಯಿಯ ಮಾತು, ಮಕ್ಕಳ ಮಾತು, ನಿನ್ನ ಆಫೀಸಸ್ಗಳು, ನಿನ್ನ ಬಂಧುಗಳು ನಿನ್ನ ಮೇಲೆ ಯಾವ ಯಾವ ಮಾತುಗಳನ್ನು ಹಾಕಿದರೋ ಆ ಮಾತು ಒಂದು ವೇಳೆ ನಿನಗೆ ಕಪ್ಪಿ ತಿವಿದಂತೆ ನಿನ್ನನ್ನು ಅಭಿವೃದ್ಧಿ ಆಗದಂತೆ ತಡೀತಾ ಇರ್ಬೋದು. ಇಸ್ರಾಯೇಲ್ ಜನರಿಗೆ ನಾನು ಈಗಾಗಲೇ ಹೇಳ್ದ ಹಾಗೆ ಆ 40 ವರ್ಷ ಅರಣ್ಯ ದೊಡ್ಡದಾಗಿ ಕಾಣಲಿಲ್ಲ. ಒಂದು ಆಮೇಲೆ ಹೇಳ್ರಿ, ಏನ್ರಿ ಅರಣ್ಯದ ಅನುಭವ ಸಾಧಾರಣವಾದದ್ದಲ್ಲ. ಸಮಯಕ್ಕೆ ನೀರಿಲ್ಲ, ಹಲ್ಲೆಲೂಯಾ. 40 ವರ್ಷ ಒಂದೇ ಊಟ ಅವರಿಗೆ, ಬೆಳಿಗ್ಗೆ ಮನ್ನಾ, ರಾತ್ರಿ ಸ್ತೋತ್ರ ಮಾಂಸ ಅಕ್ಕಿ, ಹಲ್ಲೆಲೂಯಾ, ಲಾವಕ್ಕಿ. ಬೆಳಿಗ್ಗೆ ಮನ್ನಾ, ರಾತ್ರಿ ಲಾವಕ್ಕಿ. 40 ವರ್ಷ ಅವರು ಅದನ್ನೇ ತಿನ್ನಬೇಕು. ಸರಿ, ಇವತ್ತು ನಾನು ಎಲ್ಲ ಸೇರಿಸಿಟ್ಟು ಒಂದು 3 ದಿನ ಅದನ್ನಿಟ್ಟು ತಿಂತೀನಂದ್ರೆ ಇಲ್ಲ, ಇವತ್ತು ಯಾವುದನ್ನು ತೆಗೆದುಕೊಳ್ತೀರೋ ಅದನ್ನೇ ತಿನ್ನಬೇಕು. ಅರಣ್ಯದ ಅನುಭವ ಎಲ್ಲ ಹೇಳಿ ನೋಡೋಣ. ಅರಣ್ಯದ ಅನುಭವ, ಇಕ್ಕಟ್ಟಿನ ಅನುಭವ, ಕಣ್ಣೀರಿನ ಅನುಭವ ದಾಟಕ್ಕಾಗ್ತಾ ಇಲ್ಲ. ಆದರೂ ಇದರ ಮಧ್ಯದಲ್ಲಿ ಇವ್ರಿಗೆ ಬಂದಂಥ ದೊಡ್ಡ ನಿರುತ್ಸಾಹ ಏನಂದರೆ, ಅಲ್ಲಲ್ಲಿ ಸಿಕ್ಕಿದಂಥ ಐಗುಪ್ತ ದೇಶದವರು ಹೇಳಿದ್ರು, ಅಯ್ಯೋ ಇಸ್ರಾಯೇಲ್ ಜನರೇ, ನೀವು ಐಗುಪ್ತ ದೇಶದಲ್ಲೇ ಇದ್ದುಬಿಟ್ಟಿದ್ದರೆ ನಿಮಗೆ ಸಮಾಧಿ ಇರ್ತಾ ಇತ್ತು, ಆದರೆ ನೀವು ಅರಣ್ಯದಲ್ಲಿ ಎಷ್ಟೋ ಜನ ಸತ್ತಿದ್ದೀರಾ. ನೀವು ಐಗುಪ್ತ ದೇಶದಲ್ಲೇ ಇದ್ದಿದ್ರೆ, ಐಗುಪ್ತ ದೇಶದ ಅರಣ್ಯದಲ್ಲಿ ಇದ್ದು ಬಿಟ್ಟಿದ್ದರೆ ನಿಮಗೆ ಅವರು ಸ್ತೋತ್ರ ಮಾಂಸ ಕೊಡ್ತಾ ಇದ್ರು, ಬೆಳ್ಳುಳ್ಳಿ ಸಿಗ್ತಾ ಇತ್ತು, ಈರುಳ್ಳಿ ಸಿಗ್ತಾ ಇತ್ತು. ಆದರೆ ಮೋಸೆ ಮಾತು ನಂಬ್ಕೊಂಡು, ಓ ಸ್ತೋತ್ರ ನಮ್ಮ ದೇವರು ಅಂತೇಳಿ ಹೇಳ್ಕೊಂಡು ನೀವು 40 ವರ್ಷ ಅರಣ್ಯದಲ್ಲಿ ಸುತ್ತಾಕಿದ್ರಲ್ಲ. ಸ್ವಂತ ಮನೆ ಅನ್ನೋದು ಯಾವುದಾದ್ರೂ ಇತ್ತಾ? ಇಲ್ಲ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳು, ಇಲ್ಲ. ಇವರಿಗೆ ಸ್ತೋತ್ರ ಬದುಕಲಿಕ್ಕೆ ಯಾವುದಾದ್ರೂ ಒಂದು ನಿರತವಾದಂಥ ದಾರಿ ಖಂಡಿತವಾಗಿಯೂ ಇರಲಿಲ್ಲ. ಇವರಿಗೆ ನೋವಾಗಿತ್ತು. ಇವರು ಪುನಃ ಬಂದು ಮೋಶೆ ತೀರ್ಕೊಂಡ ಮೇಲೆ ಇವರ ನಂಬಿಕೆ ಎಲ್ಲ ಇನ್ನೂ ಅಸ್ತವ್ಯಸ್ತ ಆಗೋಯ್ತು. ಮೋಶೆ ಮಾತು ಕೇಳಿ ತಾನೆ, ದೇವರು ಮಾತಾಡ್ದ ಅಂತ ಹೇಳಿ ತಾನೆ, ಮೋಶೆ ಮುಖಾಂತರ ತಾನೆ ನಾವು ಅರಣ್ಯಕ್ಕೆ ಬಂದು. ಇವತ್ತು ಮೋಶೆ ಇಲ್ವಲ್ಲ. ನಾವು ನಮ್ಮ ಗುರಿಯನ್ನು ಹೇಗೆ ತಲುಪೋದು? ಎಲ್ಲೋದ್ರೂ ಮನುಷ್ಯನ ದೂಷಣೆ, ಎಲ್ಲೋದ್ರೂ ಮನುಷ್ಯನ ನಿಂದೆ ಅಂದರೆ ನೀನು ಮಾಡಿದ ತಪ್ಪು, ನೀನು ತೆಗೆದುಕೊಂಡಿದ್ದ ತೀರ್ಮಾನ ತಪ್ಪು, ನೀನು ಮಾಡಬಾರ್ದಾಗಿತ್ತು, ನೀನು ಮಾಡಿದ್ರಿಂದನೇ ಹೀಗೆ, ನೀನು ಬದುಕು ವೇಸ್ಟ್ ಅನ್ನುವಂಥ ಮಾತುಗಳು ಇವರನ್ನು ಕಪ್ಪಿ ತಿವಿದ ಹಾಗೆ ಅವರನ್ನು ಓ ಸ್ತೋತ್ರ ಬಹಳವಾಗಿ ಅವರನ್ನು ಕುಗ್ಗಿ ಹೋಗುವಂತೆ ಮಾಡಿಬಿಡ್ತು. ಇವತ್ತು ಅನೇಕರ ಲೈಫಲ್ಲಿ, ನಿಮ್ಮ ಜೀವಿತದಲ್ಲಿ ನೀವು ಮುಂದೆ ಹೇಳಲಿಕ್ಕೆ ಆಗ್ತಿಲ್ಲ. ಯಾಕೆ ಗೊತ್ತಾ? ಮನುಷ್ಯ ನಿನ್ನ ಮೇಲೆ ನುಡಿದಿರುವಂಥ ವ್ಯರ್ಥವಾದ ಮಾತುಗಳು. ಈ ಫೆಬ್ರವರಿ ತಿಂಗಳು ನಿಮ್ಮಲ್ಲಿ ನೋಡಿ ಕೆಲವರನ್ನ ನಾನು ಹೇಳ, ಮನುಷ್ಯನ ಮಾತುಗಳಲ್ಲ, ದೇವರ ವಾಗ್ದಾನಗಳು ನಿನ್ನ ಲೈಫಲ್ಲಿ ನೆರವೇರುತ್ತೆ. ಇಲ್ಲಿರುವಂಥ ಕೆಲವೊಂದು ಮಕ್ಕಳಿಗೆ ನಾನು ಹೇಳಿ, ನಿಮ್ಮ ಅಪ್ಪ ಅಮ್ಮ ನೀನು ಹಾಳಾಗ್ತೀಯ, ನೀನು ಉದ್ಧಾರ ಆಗಲ್ಲ ಅಂತ ಹೇಳಿದಲ್ಲ, ನೀನು ದೇವರು ನಿನ್ನ ಮೇಲೆ ನುಡಿದಿರೋದೇ ನೀನಾಗಿದ್ದೀಯಾ. ಒಂದು ವೇಳೆ ನಿನ್ನ ಪರ್ಸಲ್ಲಿ, ನಿನ್ನ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅದರಿಂದನೇ ನಾನು ಬದುಕಬೇಕು, ಅದೇ ನನ್ನ ನಿಂದೆ, ಅದೇ ನನ್ನ ತೀರ್ಮಾನ ಅಂತ ಹೇಳಿದರೆ, ಇವತ್ತು ಫೆಬ್ರವರಿ ತಿಂಗಳು ನಾನು ಹೇಳಿ, ಅದೆಲ್ಲ ನಿನ್ನನ್ನು ನಡೆಸೋದು ಪರಲೋಕದ ದೇವರು ನಿನ್ನನ್ನು ನಡೆಸುವವನಾಗಿದ್ದಾನೆ. ಓ, ಈ ಸೊಸೈಟಿ ಏನು ಹೇಳುತ್ತೆ, ಸಮಾಜ ಏನು ಹೇಳುತ್ತೆ, ಜನರು ಏನು ಹೇಳ್ತಾರೆ, ಬಂಧು ಏನು ಹೇಳ್ತಾರೆ, ನನ್ನ ಲೈಫ್ ಹೀಗಾಗಿದೆ, ನನ್ನ ಭವಿಷ್ಯ ಹೀಗಾಗಿದೆ, ನನಗೆ ದಿಕ್ಕೇ ಇಲ್ಲ, ಮನುಷ್ಯನ ನಿಂದೆಗೆ ಗುರಿಯಾಗಿದ್ದೀನಿ ಅಂತ ಹೇಳಿ ಯಾರಾದರೂ ಹೇಳ್ತಿದ್ರೆ, ದೇವರು ಹೇಳ್ತಿದ್ದಾನೆ, ಆ ನಿಂದೆಯನ್ನು ಇವತ್ತು ನಿನ್ನಿಂದ ನಾನು ತಿರುವಿ ಹಾಕುವವನಾಗಿದ್ದೇನೆ. ನೀನು ಪುನಃ ವಾಗ್ದಾನಕ್ಕೆ ಬಂದಾಗ, ನೀನು ತಿರುಗಿ ದೇವ ಸನ್ನಿಧಿಗೆ ಬಂದಾಗ, ನೀನು ತಿರುಗಿ ಒಳ್ಳೆಯ ಮಾರ್ಗಕ್ಕೆ ಬಂದಾಗ, ಆ ನಿಂದೆಗಳನ್ನು ದೇವರು ತಿರುಗಿ ಹಾಕುವವನಾಗಿದ್ದಾನೆ. ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ ನೋಡೋಣ. ನಿನ್ನ ಎಜುಕೇಶನ್ ಅಲ್ಲ ನಿನ್ನ ತೀರ್ಮಾನ ಮಾಡೋದು, ಹಲ್ಲೆಲೂಯಾ. ನಿನ್ನ ಕೆಲಸ ಅಲ್ಲ ನಿನ್ನ ತೀರ್ಮಾನ ಮಾಡೋದು, ಡಾಕ್ಟರ್ ಕೊಟ್ಟಿರುವಂಥ ರಿಪೋರ್ಟ್ ಅಲ್ಲ ನಿನ್ನ ಆರೋಗ್ಯ ತೀರ್ಮಾನ ಮಾಡೋದು, ಪರಲೋಕದ ತೀರ್ಮಾನನೇ ಅಂತ್ಯವಾದಂಥ ತೀರ್ಮಾನ ಅಂತೇಳಿ ನಾನು ಹೇಳಲಿ. ಇವತ್ತು ಮುಂಜಾನೆ ದೇವರು ನಿನ್ನ ಲೈಫಲ್ಲಿ ಇರುವಂಥ ಕೆಲವೊಂದು ಮನುಷ್ಯರು ನಿನ್ನ ಮೇಲೆ ಬರದಂಥ ಶಾಸನಗಳನ್ನು ದೇವರು ತಿರುವಿ ಹಾಕುವವನಾಗಿದ್ದಾನೆ. ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ನಮ್ಮ ದೇವ್ರಿಗೊಂದು ಹೆಸರಿದೆ, ಅವನು ಅದ್ವಿತೀಯನಾದಂಥ ದೇವರು. ಅವನ ಅದ್ವಿತೀಯನಾದಂಥ ದೇವರು ಅಂದರೆ ಅವನೊಬ್ಬನೇ, ಅವನಿಗೆ ಸರಿಸಾಟಿ ಯಾರೂ ಇಲ್ಲ ಅಂತ. ಅದರ ಅರ್ಥ ನಿಮ್ಗೆ ಹೇಳ್ತೀನಿ ಕೇಳ್ರಿ. ಅವರು ಯಾವುದನ್ನು ಯಾವಾಗ ಬೇಕಾದರೂ ಎಲ್ಲಾದರೂ ಹೇಗಾದರೂ ಮಾಡಬಹುದು. ಇದನ್ನು ಮಾಡಿದ್ರೆ ಅವನಿಗೆ ಬೇಜಾರಾಗುತ್ತೆ, ಇದನ್ನು ಮಾಡಿದ್ರೆ ಅವನಿಗೆ ಸಂತೋಷ ಆಗುತ್ತಾ ಅಂತ ಯಾರ ಹತ್ರನೂ ಪರ್ಮಿಷನ್ ಕೇಳಿ ಮಾಡೋದಿಲ್ಲ. ಅವನು ಸರ್ವಶಕ್ತನು, ಅವನು ಅದ್ವಿತೀಯನು, ಅವನು ಏನು ಬೇಕಾದರೂ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಮಾಡ್ತಾನೆ.
ಇವತ್ತು ಮುಂಜಾನೆ ನಿನ್ನ ಲೈಫಲ್ಲಿ ನಾನು ಹೇಳ, ಎಲ್ಲ ತಡೆಗಳನ್ನು ದಾಟಿ ನಿನ್ನ ಲೈಫಲ್ಲಿ ದೇವರು ಒಂದು ಗಿಲ್ಗಾಲನ್ನ ಕೊಡುವವನಾಗಿದ್ದಾನೆ. ಮನುಷ್ಯನು ನಿನ್ನ ಮೇಲೆ ಮಾತನಾಡಿದಂಥ ಪ್ರತಿಯೊಂದು ಅಹಿತದ ಮಾತುಗಳು ದೇವರ ಶಕ್ತಿಯಿಂದ ಹಿತವಾಗಿ ಮಾರ್ಪಡಲಿ. ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಓ, ದರಿದ್ರತನೇ ಇವ್ರ ಜೀವಿತ, ಬಂಧನನೇ ಇವ್ರ ಜೀವಿತ, ಇವರು ಉದ್ಧಾರ ಆಗಲ್ಲ, ಇವರು ಒಂದು ಮಿತಿಗೆ ನಿಂತವರು, ಇವರೊಂದು ಪರಿಮಿತಿಲಿರೋರು ಅಂತೇಳಿ ಮನುಷ್ಯ ಮಾತಾಡಿರ್ಬೋದು. ಆದರೆ ಇವತ್ತು ಮುಂಜಾನೆ ನಿನಗೊಂದು ಸಿಹಿ ಸುದ್ದಿ ಹೇಳ್ತಾ ಇದ್ದೀನಿ ಕೇಳು. ದೇವರ ತೀರ್ಪು ಮನುಷ್ಯನ ಹಾಗೆ ಹೊರಗಿನ ತೋರುವಿಕೆಯನ್ನು ನೋಡಿ ಮಾತನಾಡುವವನಲ್ಲ, ಅವನ ಅಂತರೇಂದ್ರಿಯವನ್ನ ಪರೀಕ್ಷಿಸಿ ಅವುಗಳನ್ನು ನೋಡಿ ನಿನಗೆ ತೀರ್ಮಾನ ಮಾಡುವವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ನಿನ್ನ ಮೇಲೆ ನೆಗೆಟಿವ್ ಆಗಿ ಬಂದಂತ, ನಕಾರಾತ್ಮಕವಾಗಿ ಬಂದಂತ ಎಲ್ಲ ತೀರ್ಮಾನಗಳನ್ನು ಇವತ್ತು ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ. ಓ, ನನ್ನ ಗಂಡ ರಕ್ಷಣೆನೇ ಒಂದಲ್ಲ, ಓ ನನ್ನ ಹೆಂಡತಿ ರಕ್ಷಣೆ ಒಂದಲ್ಲ, ನನ್ನ ಮಕ್ಕಳು ಅಭಿವೃದ್ಧಿ ಆಗಲ್ಲ, ನಿನ್ನ ಕೆಲಸ ಇಷ್ಟೇ. ಇನ್ನು ಕೆಲವರು ಏನು ಮಾಡಿದ್ದಾರೆ ಗೊತ್ತಾ, ಒಂದು ಬೌಂಡ್ರಿ ಒಳಗಿದ್ದಾರೆ. ಏನು ಬೌಂಡ್ರಿ ಹಾಕೊಂಡು ಬಿಟ್ಟಿದ್ದಾರೆ ಅಂದರೆ, ಓ ಸ್ತೋತ್ರ, ನನ್ನ ಸುತ್ತ ಇರೋರೆಲ್ಲ ಆಶೀರ್ವದಿಸಲ್ಪಡ್ತಾರೆ, ಆದರೆ ನನ್ನ ಲೈಫ್ ಇಷ್ಟೇ. ಅದು ಸೈತಾನನ ದೊಡ್ಡ ಕುತಂತ್ರ. ಗಟ್ಟಿಗೊಂದು ಆಮೇಲೆ ಹೇಳ್ರಿ, ಗಟ್ಟಿಗೊಂದು ಆಮೇಲೆ ಹೇಳ್ರಿ. ದೇವರ ಯಾತಕ್ಕಾಗಿ ಆ ಸ್ಥಳಕ್ಕೆ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಮೈಂಡ್ ಸೆಟ್ ಚೇಂಜ್ ಮಾಡಿದ್ನು ಗೊತ್ತಾ? ಕಾನಾನೊಳಗೆ ಹೋಗಬೇಕು ಅಂದರೆ ಅವರು ಈ ಮನಸ್ಥಿತಿಯಲ್ಲಿ ಅವರು ಎಷ್ಟು ಅಭಿಷೇಕಕ್ಕೆ ಹೋದ್ರು, ಎಷ್ಟು ಅಭಿವೃದ್ಧಿಗೆ ಹೋದ್ರು, ಕಾನಾನೊಳಗೆ ಹೋದ್ರೂ ಅವರ ಮೈಂಡ್ ಚೇಂಜ್ ಆಗಬೇಕಾಗಿತ್ತು. ಅವರ ಮೈಂಡ್ ಸೆಟ್ ಬದಲಾವಣೆ ಆಗಬೇಕಾಗಿತ್ತು ರೀ. ಅದೇ ಯೋಚನೆಯಲ್ಲಿ, ಅದೇ ಮೈಂಡ್ ಸೆಟ್ಟಲ್ಲಿ ಕಾನಾನ್ಗೆ ಹೋಗಿದ್ರೆ ಅದೇ ಕುಗ್ಗಿದಂಥ ಮನಸ್ಥಿತಿ. ದೇವರು ಹೇಳಿದನು, ಕಾನಾನ್ಗೆ ಹೋಗಬೇಕಾ, ಆಶೀರ್ವಾದಕ್ಕೆ ಹೋಗಬೇಕಾ, ನಿನ್ನ ದೃಷ್ಟಿಕೋನವನ್ನು ನೀನಿವತ್ತು ಬದಲಾವಣೆ ಮಾಡು ಯೇಸುವಿನ ನಾಮದಲ್ಲಿ. ಯಾವುದು ಆಗಲ್ಲ ಅಂತ ಮುದ್ರೆ ಹಾಕಿಸಿದ್ರು ಯೇಸುವಿನ ನಾಮದಲ್ಲಿ ಆ ಮುದ್ರೆಗಳನ್ನು ಒಡೆಯುವಂಥ ದೇವರೊಬ್ಬನಿದ್ದಾನೆ. ಕ್ರಿಸ್ತನ ಸಮಾಧಿಯನ್ನು ಮುದ್ರೆ ಹಾಕಿಸಿದ್ರು, ಹಲ್ಲೆಲೂಯಾ, ಗಟ್ಟಿ ಮಾಡಿಸಿದ್ರು, ಸೆಕ್ಯೂರಿಟಿ ಇದ್ರು. ಅವುಗಳನ್ನು ಒಡೆದು ಸಮಾಧಿ ಒಳಗಿಂದ ಎದ್ದು ಬಂದಂಥ ದೇವರು ನನ್ನ ಜೊತೆಯಲ್ಲಿದ್ದಾನೆ. ಹಲ್ಲೆಲೂಯಾ. ಆ ಮೆಂಟಾಲಿಟಿನ ಚೇಂಜ್ ಮಾಡಬೇಕು. ಒಂದು ಆಮೇಲೆ ಹೇಳ್ರಿ, ಹಲ್ಲೆಲೂಯಾ. ಇದೇ ಕೆಲವು ವರ್ಷಗಳ ಮುಂಚೆ ನಾನು ಅಲ್ಲಿಂದ ಊರಿಂದ ಹೊರಡ್ತಾ ಇರ್ತೀನಿ, ಮಕ್ಕಳನ್ನ ಕರ್ಕೊಂಡು ಬಸ್ಸಲ್ಲಿ ಬರ್ತಾ ಇದ್ದೆ. ಮುಂಜಾನೆ ಬೆಳಗ್ಗೆ 4 ಗಂಟೆಗೆ ನಮ್ಮ ಬಾಬಸಾಪಾಳಿಯ ಮನೆಯಿಂದ ಹೊರಟು 4:45 ಅಲ್ಲಿ ಬಂದು ಗಾಡಿ ನಿಲ್ಲಿಸಿ ಅಲ್ಲಿಂದ ಜಾನ ಕರ್ಕೊಂಡು, ಚಿಕ್ಕ ಮಗಳು ಸ್ತೋತ್ರ, ಆ ಮಗುನ ಕರ್ಕೊಂಡು ಅಲ್ಲಿಂದ ಬಸ್ಸಲ್ಲಿ ಬಂದು ಈ ಕಡೆಯಿಂದ ಹೋಗಬೇಕಿದ್ರೆ ಮನುಷ್ಯನ ಆಶೀರ್ವಾದ ಮಾತೇನು ಗೊತ್ತಾ, ನೀನು ಹೋಗ್ಬೇಕಿದ್ರೆ ಅರ್ಧ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ತೀಯ. ಸಾರ್, ಒಂದು ಕೂದಲನ್ನು ಟಚ್ ಮಾಡೋಕ್ಕಾಗಲಿಲ್ಲ. ಪ್ರಾರಂಭದಲ್ಲಿ ನನ್ನ ಮಗಳು ಮರಿಯ ಗರ್ಭ ಧರಿಸಿದಾಗ, ಒಂದು ಫಸ್ಟ್ ಪ್ರೆಗ್ನೆನ್ಸಿ ಆದಾಗ, ಅದು ಇಲ್ಲಿಂದ ಟ್ರಾವೆಲ್ ಮಾಡುವಾಗ ಅಬಾರ್ಷನ್ ಆಗ್ತು. ಕೆಲವ್ರು ಹೇಳಿದ್ರು, ನಿನ್ನ ಮೇಲೆ ಶಾಪ ಇದೆ, ನಿನಗೆ ಮಕ್ಕಳಾಗಲ್ಲ, ನಿನಗೆ ಅಬಾರ್ಷನ್ ಆಗ್ತಾನೆ ಇರ್ತದೆ ಅಂತ. ಇವತ್ತು ಎಷ್ಟು ಸುಂದರವಾದಂಥ 2 ಮಕ್ಕಳನ್ನ ದೇವರು ನನಗೆ ಅನುಗ್ರಹಿಸ್ಕೊಟ್ಟಿದ್ದಾನೆ. ಸೇವೆ ಮಾಡೋಕ್ಕಾಗಲ್ಲ, ಇವತ್ತು ಸೇವೆ ಮಾಡ್ತಾ ಇದ್ದೇವೆ. ಮದ್ದೂರು ಪ್ರಾಂತ್ಯದಲ್ಲಿ ನಿಲ್ಲಕ್ಕಾಗಲ್ಲ, ಇವತ್ತು ಸಿಂಹದಂತೆ ನಿಂತಿದ್ದೇವೆ. ಹೊರಗಡೆ ಎಲ್ಲೂ ಸೇವೆ ಮಾಡೋಕ್ಕಾಗಲ್ಲ, ದೇಶಗಳಲ್ಲಿ ಸೇವೆ ಮಾಡ್ತಾ ಇದ್ದೇವೆ. ಆರ್ಥಿಕ ವಿಷಯ, ಇದೊಂದು ಮನೆ ಕಟ್ಟೆ ಬಾಳ್ಬೇಕು ಅಂತ ಹೇಳಿದ್ರು, ಇದೊಂದು ಆಸ್ತಿನೇ ನಂಬಿ ಬಾಳ್ಬೇಕು ಅಂದ್ರು, ಇವತ್ತು ಅದೆಲ್ಲ ಬಿಸಾಕ್ಬಿಟ್ಟು ರಾಜನ ಹಾಗೆ ಬದುಕ್ತಾ ಇದ್ದೇವೆ. ಮನುಷ್ಯನ ಮಾತು ನಿನ್ನನ್ನು ಏನು ಮಾಡ್ಲಿಕ್ಕಾಗಲ್ಲ. ಸರ್ವಶಕ್ತನ ವಾಗ್ದಾನ ನಿನ್ನ ಲೈಫ್ ಮೇಲೆ ಇದ್ರೆ ಯಾವ ಮಾತು ನಿನ್ನನ್ನು ಏನು ಮಾಡ್ಲಿಕ್ಕಾಗಲ್ಲ. ಎಷ್ಟು ಜನ ನಂಬ್ತಿರೋದನ್ನ? ಹಲ್ಲೆಲೂಯಾ. ಅಯ್ಯೋ, ಮಕ್ಕಳಿಗೆ ಹೆಂಗೆ ಫೀಸ್ ಕಟ್ತಾನೆ ಅಂದ್ರು, ಇವತ್ತು ನನ್ನ 2 ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಸಮಾಧಿ ಇದೆ ಅಂದ್ರು, ಸಭೆ ಪಕ್ಕದಲ್ಲೇ ಮಣ್ಣು ಮಾಡಿದ್ದೇವೆ. ಗಟ್ಟಿಗೊಂದು ಆಮೇಲೆ ಹೇಳ್ರಿ. ಯಾವ ಕರೆಯುವಿಕೆ ಅಂತಂದ್ರು, ಇವತ್ತು ದೇಶಗಳಿಗೆ ಗುರುತಿಸಿ ದೇವರು ತೋರಿಸಿ ನಿಲ್ಲಿಸಿದ್ದಾನೆ. ನಾನೊಂದನ್ನು ಇವತ್ತು ಹೇಳಲಿ, ಯಾರು ನಿನಗೆ ಏನಾಗಲ್ಲ ಅಂತ ಹೇಳಿದ್ರು ಯೇಸುವಿನ ನಾಮದಲ್ಲಿ ನಿನ್ನಿಂದ ಅವೆಲ್ಲ ಸಾಧ್ಯ ಆಗತ್ತೆ. ಓಂ ಶಾಬಾ ಬಾಬಾ. ನಂಬವ್ರು ಯಾರಾದಿದ್ರೆ ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಯೇಸುವಿನ ನಾಮದಲ್ಲಿ ಸಾಧ್ಯ ಆಗತ್ತೆ, ಯೇಸುವಿನ ನಾಮದಲ್ಲಿ ಸಾಧ್ಯ ಆಗತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದು ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಮನುಷ್ಯ ಬರ್ದಿಟ್ನು. ಇದ್ರೊಳಗೆ ನಂಬೋರು ಯಾರಾದಿದ್ರೆ ಹೇಳ್ರಿ. ಆ ನಿಂದೆಯನ್ನು ದೇವರ ಕಿತ್ತಾಕ್ತಾ ಇದ್ದಾನೆ, ಆ ನಿಂದೆಯನ್ನು ದೇವರ ತೆಗೆದಾಕ್ತಾ ಇದ್ದಾನೆ. ಯಾವ ಬೀದಿಗಳಲ್ಲಿ ಇವರು ಕಾಲಿಡಬಾರ್ದಂದ್ರು ಅದೇ ಬೀದಿಗಳಲ್ಲಿ ರಾಜನಾಗೆ ದೇವರು ಹೋಗಿಸ್ತಾನೆ.
ಯಾವ ಕುಟುಂಬಕ್ಕೆ ಆಧಾರ ಯಾರು ಇಲ್ಲ ಅಂತ ಹೇಳಿದ್ರು ಅದೇ ಕುಟುಂಬಕ್ಕೆ ಆಧಾರವಾಗಿ ದೇವರು ನಿಲ್ತಾನೆ. ಓ ಹಲ್ಲೆಲೂಯ. ಈ ಫೆಬ್ರವರಿ ತಿಂಗಳು ನಾನು ಹೇಳ, ನಿನ್ನ ಮನಸ್ಥಿತಿನ ಬದಲಾವಣೆ ಮಾಡ್ಕೋ. ನಿನ್ನ ಮೈಂಡಲ್ಲಿರುವಂಥ ನೆಗೆಟಿವ್ ಅನ್ನು ಕಿತ್ತಾಕೋ. ಓ ಸ್ತೋತ್ರ. ನಾಳೆ ಏನಾಗುತ್ತೆ, ಇದಾದ ಮೇಲೆ ಏನಾಗ್ಬೋದು, ಭಯ ನಿನ್ನೊಳಗೆ ಬೇಡ. ನಿನ್ನೆ ನಡೆಸಿದವನು ಇವತ್ತು ನಡೆಸ್ತಾನೆ, ಇವತ್ತು ನಡೆಸಿದವನು ನಾಳೆನೂ ನಡೆಸ್ತಾನೆ. ನಿನ್ನ ಆಶೀರ್ವಾದಕ್ಕೆ ಹೋಗ್ಬೇಕಂದ್ರೆ ನಿನ್ನ ಮನಸ್ಥಿತಿ ಬದಲಾವಣೆ ಆಗಬೇಕು. ಭಕ್ತನ ಹೇಳಿದ್ರು, ಅಂಜೂರ ಚಿಗುರದೇ ಇದ್ರು, ದ್ರಾಕ್ಷಲತೆ ಫಲ ಕೊಡದೇ ಇದ್ರು, ನನ್ನ ದೇವರಲ್ಲಿ ಸಂತೋಷವಾಗಿರ್ಲಿಕ್ಕೆ ಕಲ್ತಿದ್ದೇನೆ. ಹಲ್ಲೆಲೂಯ. ದುಡ್ಡಿದ್ರು ಅಂಜೂರ ಬಿಡು, ಕಾಸಿದ್ರು ಕಾಸಿಲ್ಲದೆ ಇದ್ರು ಕರ್ತನಲ್ಲಿ ಸಂತೋಷವಾಗಿರೋದನ್ನು ಕರೆ. ಜನ ಇದ್ರು ಇಲ್ಲದೆ ಇದ್ರು ದೇವರ ಜೊತೆಲಿ ಇರಾದಾನೆ ಅನ್ನೋದನ್ನ ನಂಬಿ ಜೀವಿಸ್ಲಿಕ್ಕೆ ಕಲೀರಿ. ಇವತ್ತು ಸಭೆಗೆ ನಾನು ಹೇಳಿ, ಗಿಲ್ಗಾಲ್ ಅಂದ್ರೆ ನಿನ್ನ ಮೇಲಿರುವಂತ ನಿಂದೆಯನ್ನ ದೇವರು ನಿವಾರಣೆ ಮಾಡಿ ಬಿಡುವವನಾಗಿದ್ದಾನೆ. ಓ ಇವತ್ತಿಗೆ ಅಂತ್ಯ ಆಗಿದೆ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಕೆಲವೊಂದು ನಿಂದೆಗಳಿಗೆ ಇವತ್ತೊಂದು ಫುಲ್ ಸ್ಟಾಪ್ ಬಿಡ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಕಾನಾನಿಗೆ ಹೋಗಬೇಕಾ, ಮೈಂಡ್ ಸೆಟ್ ಚೇಂಜ್ ಮಾಡಿ. ಗಟ್ಟಿಗೊಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯ. ಮೈಂಡ್ ಬ್ಯಾಟಲ್. ಸ್ತೋತ್ರ. ಮನಸ್ಥಿತಿಯಲ್ಲಿ ಬರುವಂಥ ಹೋರಾಟವನ್ನು ಜಯಿಸುವವರಾಗಿರಿ. ನಿನ್ನ ಸುತ್ತ ಯಾರಾದರೂ ನಕಾರಾತ್ಮಕ ಮಾತಾಡೋರು, ನೆಗೆಟಿವ್ ಮಾತನಾಡೋರು ಇದ್ದರೆ ಅಂಥವ್ರ ಹತ್ರ ಮಾತನಾಡಬೇಡ. ಗಟ್ಟಿಗೊಂದು ಆಮೇಲೆ ಹೇಳ್ರಿ. ಈಗ ಇವರು ಗಿಲ್ಗಾಲಿಗೆ ಬಂದಾಗ 10ನೇ ವಚನಮ್ಮ, ಯೆಹೋಶುವ 5ನೇ ಅಧ್ಯಾಯ 10ನೇ ವಚನ. ಇಳುಕೊಂಡಿದ್ದಾಗ ಮೊದಲನೆಯ ತಿಂಗಳಿನ 14ನೆಯ ದಿನದ ಸಾಯಂಕಾಲ ಯೆರಿಕೋವಿನ ಬಯಲಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಿ ಮರು ದಿವಸದಿಂದ ದೇಶದ ಧಾನ್ಯವನ್ನು ಊಟಕ್ಕೆ. ಗಟ್ಟಿಗೊಂದು ಆಮೇಲೆ ಹೇಳ್ರಿ ನೋಡೋಣ. ಅವರೊಂದು ಹಬ್ಬ ಮಾಡಿದ್ರು. ಏನು ಹಬ್ಬ ಮಾಡಿದ್ರಂದ್ರೆ, ಇವತ್ತಿಂದ ನಾವು ಸ್ತೋತ್ರ ಮುಂದಿನ ಹೊಸ ಬಿಗಿನಿಂಗ್ಗೆ, ಹೊಸ ಆರಂಭಕ್ಕೆ ಒಳಗಡೆ ಹೋಗುತ್ತಾ ಇದ್ದೇವೆ. ಹೊಸ ಆರಂಭದ ಒಳಗಡೆ ಹೋಗ್ತಾ ಇದ್ದೇವೆ. ಓ ಸ್ತೋತ್ರ. ಇದನ್ನು ಚೆನ್ನಾಗಿ ಗಮನಿಸಬೇಕು. ಅವರು ಯೆರಿಕೋವಿನ ಬಾಯಿಲಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಿ ಮರು ದಿವಸದಿಂದ ಎಲ್ಲ ಹೇಳಿ ಆ ದೇಶದ ಧಾನ್ಯ ಬಿತ್ತಲಿಲ್ಲ. ಡಿಮೇಜರ್ ಬಾ. ಬಿತ್ತಲಿಲ್ಲ ಹೇಳಿ, ಕೊಯ್ಲಿಲ್ಲ. ಆದರೆ ಏನು ಹೊತ್ಕೊಂಡು ಬರಲಿಲ್ಲ, ಮನ್ನಾ. ಗಮನಿಸ್ರಿ, ಮುಂದೆ ಓದಮ್ಮ. 12ನೇಯ ಆ ದೇಶದ ಹುಟ್ಟುವಳಿಯನ್ನ ಊಟ ಮಾಡಿದರು. ಮರು ದಿವಸವೇ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಗಿಲ್ಗಲ್ಗೆ ಬಂದಾಗ ಒಂದು ಹೊಸ ಮಾರ್ಗ ನೀನು ಬದುಕೋದಕ್ಕೆ ದೇವರು ಮಾಡಿಕೊಡ್ತಾನೆ. ಎಷ್ಟು ದಿವಸ ಮನ್ನಾ? 40 ವರ್ಷ ಮನ್ನಾ. ಒಂದು ಆಮೇಲೆ ಹೇಳ್ರಿ. ಹಗಲಲ್ಲೂ ಸ್ತೋತ್ರ ಅದೇ, ಸೋಮವಾರಗಳು ಅದೇ, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. 40 ವರ್ಷ ಅದೇ ಮನ್ನಾ, ಅದೇ ಲಾವಕಿ, ಅದೇ ಮನ್ನಾ, ಅದೇ ಲಾವಕಿ. ಆದರೆ ಅವರ ಮನಸ್ಥಿತಿ ಗಿಲ್ಗಾಲ್ ಅಂದರೆ ನಿಂದೆ ನಿವಾರಣೆ ಆದಾಗ ಆ ದೇಶದ ಹುಟ್ಟುವಳಿಯನ್ನು ಅವರು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದರು. ಆ ಮೈಂಡ್ ಸೆಟ್ ಚೇಂಜ್ ಆದಾಗ ನಿನಗೆ ಯಾವುದಾದ್ರೂ ಮಾರ್ಗ ಮಾಡೇ ಮಾಡ್ತಾನೆ. ಇವತ್ತು ಮುಂಜಾನೆ ನಾನು ಹೇಳಿ, ಆ ಮನಸ್ಥಿತಿಲಿದ್ರೆ ನಿನಗೆ ತೆನೆ ಸಿಗಲ್ಲ. ಆ ಮನಸ್ಥಿತಿಲಿದ್ರೆ ನಿನಗೆ ದೇಶದ ಹುಟ್ಟುವಳಿ ಸಿಗಲ್ಲ. ಆ ಮನಸ್ಥಿತಿ ಇವತ್ತು ಯೇಸುವಿನ ನಾಮದಲ್ಲಿ ಬದಲಾವಣೆ ಆಗಬೇಕು. ಹಲ್ಲೆಲೂಯ. ಅದೊಂದು ಸಮಯ ಮನ್ನಾ ನಿಂತೋಯ್ತು. ಇಸ್ರಾಯೇಲ್ ಜನರಿಗೆ ಹಗಲಲ್ಲಿ ಮೇಘಸ್ತಂಭ, ಇರುಳಲ್ಲಿ ಅಗ್ನಿಸ್ತಂಭ. ಆವತ್ತಿಗೆ ಅದು ಸ್ಟಾಪ್ ಆಯಿತು. ಅರ್ಥ ಏನಂದರೆ, ನಿನ್ನನ್ನು ಎಲ್ಲಿ ಕರ್ಕೊಂಡು ಬಂದು ಬಿಡಬೇಕು ಅದರ ಮಗ್ಗಲಿಗೆ ನಾನು ಕರ್ಕೊಂಡು ಬಂದು ನಿನ್ನನ್ನು ಬಿಟ್ಟಿದ್ದೇನೆ. ಈ ಫೆಬ್ರವರಿ ತಿಂಗಳು ದೇವರ ಆತ್ಮನ ಹೇಳ್ತಿದ್ದಾನೆ, ಆ ನಿಂದೆಯಿಂದ ನಿನ್ನನ್ನು ಎಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಬೇಕು ಅಲ್ಲಿ ಇವತ್ತು ನಾನು ನಿನ್ನನ್ನು ಕರ್ಕೊಂಡು ಬಂದು ನಿಲ್ಲಿಸಿದ್ದೇನೆ. ಆ ಸ್ಥಳದಲ್ಲಿ ನಿನ್ನನ್ನು ನಿಲ್ಲಿಸಿದ್ದೇನೆ. ನೀನೊಂದು ಕೆಲಸ ಮಾಡು, ನಿನ್ನ ಕಣ್ಣು ಮುಂದೆ ಇರುವಂಥ ಕೊಯ್ಲುಗಳನ್ನು ಹೋಗಿ ಕೊಯ್ದುಕೊಂಡು ಅದರ ಹುಟ್ಟುವಳಿಯನ್ನು ಹೊಟ್ಟೆ ತುಂಬ ನೀನು ಸೇವಿಸು. ಅವತ್ತಿಂದ ಕೂಡಿಟ್ರು. ಒಂದು ಆಮೇಲೆ ಹೇಳ್ರಿ. ಅವತ್ತಿಂದ ಸೇರಿಸಿಟ್ರು. ಒಂದು ಆಮೇಲೆ ಹೇಳ್ರಿ. ಅವತ್ತಿಂದ ಅಭಿವೃದ್ಧಿ ಆದರು. ಅದಾದ ಮೇಲೆ ಚೆನ್ನಾಗಿ ಉಂಡು ತೃಪ್ತ
ದೃಢರಾಗಿ ಯೆರಿಕೋ ಕೋಟೆಯನ್ನು ಬೀಳಿಸಿದರು. ಯೆರಿಕೋ ಕೋಟೆಯನ್ನು ಬೀಳಿಸಿದ ನಂತರ ಯಾವ ನಿಂದೆಯೂ ಇಲ್ಲದೆ, ಯಾವ ನೆಗೆಟಿವ್ ಮೈಂಡಲ್ಲಿ ಇಲ್ಲದೆ, ಯಾವ ತಪ್ಪಿತಸ್ಥ ಮನಸ್ಸು ಇಲ್ಲದೆ ಕಾನಾನಿನ ಒಳಗೆ ರಾಜರ ಹಾಗೆ ಪ್ರವೇಶ ಮಾಡಿದರು. ಅಲ್ಲೆಲ್ಲೂಯ. ಮೈಂಡ್ ಬ್ಯಾಟಲ್ ಅನ್ನು, ನಮ್ಮ ಮನಸ್ಥಿತಿಯಲ್ಲಿರುವಂತಹ ಯುದ್ಧವನ್ನು ಜಯಿಸೋದಕ್ಕೆ ಒಂದು ಅಸ್ತ್ರ ಹೇಳ್ಕೊಡ್ತೀನಿ ಕೇಳ್ರಿ. 12 ಜನ 12 ಗೋತ್ರದಿಂದ ಕಾನಾನ್ ದೇಶಕ್ಕೆ ಹೋದರು. ಹೌದಾ? ಯಾತಕ್ಕೆ ಹೋದ್ರಂದರೆ ಕಾನಾನ್ ದೇಶ ಹೇಗಿರುತ್ತೆ ಅಂತೇಳಿ ಸ್ಪೈ ಮಾಡಲಿಕ್ಕೆ, ಕಂಡಿಡಿಲಿಕ್ಕೆ ಅವರು ಹೋಗಿ ಬಂದರು. ಈಗ ಹೋದಂಥ 12 ಜನದಲ್ಲಿ 10 ಜನರು ಹೇಳ್ತಿದ್ದಾರೆ, ಆಹಾ, ಕಾನಾನ್ ದೇಶದವ್ರನ್ನ ನೋಡಿದ್ರೆ ಅವರು ರಾಕ್ಷಸರಾಗಿದ್ದಾರೆ, ದೊಡ್ಡ ದೊಡ್ಡ ದೈತ್ಯರಾಗಿದ್ದಾರೆ, ಅವರ ಮುಂದೆ ನಾವೆಲ್ಲ ಮಿಡತೆಗಳಾಗಿ ಕಾಣ್ತಿದ್ದೀವಿ ಅಂತ. ಆದರೆ ಅವರ ಜೊತೆಯಲ್ಲಿಯೇ ಹೋದಂಥ 2 ಯವನಸ್ಥರಿದ್ದರು. ಗಟ್ಟಿಗೂ ದಾಮೇನೆ ಹೇಳ್ರಿ. 2 ಯವನಸ್ಥರಿದ್ದರು. ಒಬ್ಬನು ಕಾಲೇಫನು, ಒಬ್ಬನು ಯೆಹೋಶುವನು. ಇವರಿಬ್ಬರು ಹೇಳಿದ್ರು, ಅವರ ಕಣ್ಣು ನೋಡಿದ್ದು ಅದನ್ನೇ. ಓ ಸ್ತೋತ್ರ, ಅವರು ಹೋಗಿದ್ದು ಇವರ ಜೊತೆಯಲ್ಲೇ, ಆದರೆ ಅವರ ಬಾಯಿ ನುಡಿದಿದ್ದು ಅವರ ಕಣ್ಣು ನೋಡಿದ್ದನಲ್ಲ. ಅವರ ಬಾಯಿ ನುಡಿದಿದ್ದು ಅವನ ಪರಿಸ್ಥಿತಿ ಹೇಳಿದ್ದನಲ್ಲ. ಅವನ ಬಾಯಿ ನುಡಿದಿದ್ದು ಲೋಕ ಹೇಳೋದನಲ್ಲ. ಅವನ ಬಾಯಿ ನುಡಿದಿದ್ದು ನಿನ್ನ ಬ್ಯಾಂಕ್ ಅಕೌಂಟ್ ಹೇಳಿದ್ದನಲ್ಲ. ನಿನ್ನ ಕಣ್ಣು ನೋಡಿಸುತ್ತೆ ನಿನ್ನ ಬ್ಯಾಲೆನ್ಸ್ ಕಮ್ಮಿ ಅಂತ, ನಿನ್ನ ಕಣ್ಣು ನೋಡುತ್ತೆ ನಿನಗೆ ವಿರೋಧಿಗಳು ಜಾಸ್ತಿ ಇದ್ದಾರೆ ಅಂತ, ನಿನ್ನ ಕಿವಿ ಹೇಳುತ್ತೆ ನಿನ್ನ ಇವತ್ತು ಏನಾದರೂ ಮಾಡಿಬಿಡ್ತಾರಂತ. ಆದರೆ ನಿನ್ನ ಬಾಯಲ್ಲಿ ಒಂದು ಶಕ್ತಿ ಇದೆ ಗೊತ್ತಾ? ಅದು ಎಂಥ ದೊಡ್ಡ ದೈತ್ಯ ಇದ್ದರೂ ಸಹ ನಿನ್ನ ಬಾಯಲ್ಲಿ ನೀನು ನುಡಿದರೆ ಅದು ಯೇಸುವಿನ ನಾಮದಲ್ಲಿ ನೆರವೇರುತ್ತೆ. ಒಂದು ಕ್ಷಣ ಎಲ್ಲರೂ ಎದ್ದು ನಿಂತ್ಕೊಳ್ರಿ. ಇವತ್ತ ಬಾಯಿಗೆ ದೇವರು ನಿಮಗೆ ಶಕ್ತಿಯನ್ನ ಕೊಟ್ಟಿದ್ದಾನೆ. ಗಟ್ಟಿಗೊಂದು ಆಮೇಲೆ ಹೇಳ್ರಿ, ಗಟ್ಟಿಗೊಂದು ಆಮೇಲೆ ಹೇಳ್ರಿ. ಬಾಯಲ್ಲಿ ಜೀವ ಮರಣ ಇದೆ, ಬಾಯಲ್ಲಿ ಆಶೀರ್ವಾದ ಶಾಪ ಇದೆ. ಪರಿಸ್ಥಿತಿ ನೋಡಿ ಮಾತನಾಡಬೇಡ, ಪರಲೋಕದ ದೇವರನ್ನ ನೋಡಿ ಮಾತನಾಡು. ಹಣವನ್ನ ನೋಡಿ ಮಾತನಾಡಬೇಡ, ಅನುಕೂಲ ಮಾಡುವಂತ ದೇವರನ್ನ ನೋಡಿ ಮಾತನಾಡು. ವಿರೋಧತ್ವಗಳನ್ನ ನೋಡಿ ಎದುರು ಓಡಬೇಡ. ದೇವದೂತರ ಸೈನ್ಯವನ್ನ ನಿನಗೆ ನನಗೆ ಕಾವಲಾಗಿ ಕೊಟ್ಟಿರುವಂತ ದೇವರನ್ನ ನಂಬು. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಗಿಲ್ಗಾಲ್ ಅಂದ್ರೆ ನಿಂದೆಯಿಂದ ನಿವಾರಣೆ. ನಿನ್ನ ಮೇಲೆ ಯಾರ್ಯಾರು ಏನೇನು ಎಂತೆಂಥ ಮಾತುಗಳಾಡಿರ್ಬೋದು, ಅದನ್ನೆಲ್ಲ ಈ ಫೆಬ್ರವರಿ 2ನೇ ತಾರೀಕು ನಿನ್ನ ಬಾಯಿಂದನೇ ಅದನ್ನು ಕ್ಯಾನ್ಸಲ್ ಮಾಡಾಕು. ಕಮಾನ್, ಒಂದು 2 ನಿಮಿಷ ಯಾರಾದರೂ ಬಾಯಿಗಳು ತೆಗೆದು, ಗಟ್ಟಿಯಾಗಿ ಬಾಯಿಗಳು ತೆಗೆದು ಕಣ್ಣುಗಳನ್ನು ಮುಚ್ಚಿ ಮಾತನಾಡ್ರಿ. ನನ್ನ ಕೆಲಸದ ಮೇಲೆ ಅದು ನಿಮ್ಮದೇ ನಿವಾರಣೆ ಆಗಲಿ, ನನ್ನ ಸೇವೆಯ ಮೇಲೆ ಅದು ನಿಮ್ಮದೇ ನಿವಾರಣೆ ಆಗಲಿ. ಓ ಸ್ತೋತ್ರ, ನನ್ನ ಪರಿಸ್ಥಿತಿಗಳ ಮೇಲೆ ಆ ನಿಮ್ಮದೇ ನಿವಾರಣೆ ಆಗಲಿ. ಇವತ್ತೊಂದು ಅದ್ಭುತ ನನ್ನ ಲೈಫಲ್ಲಿ ನಡೆಯುತ್ತೆ. ಓ ಸ್ಪಾಧಾನ ಹಾಂಚನ ಬಯಫ್ ಮೇಜ. ಓ ಹಲ್ಲೆಲ್ಲೂಯ. 2 ನಿಮಿಷ ಯಾರು ಆ ಕಡೆ ಈ ಕಡೆ ನೋಡದೆ ಬಾಯಿಗಳನ್ನ ತೆಗೆದು ಮಾತನಾಡಿ ಹೇಳ್ರಿ, ಅದು ನಿವಾರಣೆ ಆಗ್ತದೆ. ಇಟ್ ಇಸ್ ಚೇಂಜಿಂಗ್ ಲಾರ್ಡ್. ಆ ಮೈಂಡ್ ಸೆಟ್ ಬದಲಾವಣೆ ಆಗ್ತದೆ, ಆ ನಿಂದೆಯ ಮನಸ್ಥಿತಿ ಬದಲಾವಣೆ ಆಗ್ತದೆ, ಆ ವ್ಯಾಧಿಯ ಮನಸ್ಥಿತಿ ಬದಲಾವಣೆ ಆಗ್ತದೆ, ಆ ಸಂಕಷ್ಟದ ಮನಸ್ಥಿತಿ ಬದಲಾವಣೆ ಆಗ್ತದೆ. ಇವತ್ತು ಮುಂಜಾನೆ ನಾನು ನೋಡ್ತಾ ಇದ್ದೀನಿ, ಅನೇಕರ ಹೃದಯ ಆತಂಕ, ಭಯ, ಓ ಸ್ತೋತ್ರ, ನಾಳಿನ ಕುರಿತಾದಂಥ ಭಯ ಇವತ್ತು ಯೇಸುವಿನ ನಾಮದಲ್ಲಿ ಅವುಗಳು ಬದಲಾವಣೆ ಆಗಲಿಕ್ಕೆ ಹೋಗ್ತಾ ಇದೆ. ಓ ರಾಬಾ ದಿಯಾಂಚನ ಲಹಂಚರವ ರೀಪಾನ ಶಾಂದನ. ದೇವರ ಆತ್ಮನ ಸಾನ್ನಿಧ್ಯ ಚಲಿಸ್ತಾ ಇದೆ. ಪರಿಶುದ್ಧ ಆತ್ಮನ ಸಾನ್ನಿಧ್ಯ ಒಬ್ಬೊಬ್ಬರ ಹೃದಯಗಳಲ್ಲಿ ಚಲಿಸ್ತಾ ಇದೆ. ಇವತ್ತು ಮುಂಜಾನೆ ಯೇಸುವಿನ ನಾಮದಲ್ಲಿ ನಾನು ಹೇಳಲಿ, ಆ ಎಲ್ಲ ನಿಂದೆ ಬದಲಾವಣೆ ಆಗಲಿ, ಆ ಎಲ್ಲ ಭಾರ ಬದಲಾವಣೆ ಆಗಲಿ, ಆ ಎಲ್ಲ ಇಕ್ಕಟ್ಟು ಬದಲಾವಣೆ ಆಗಲಿ. ನನ್ನ ಪ್ರಾಣಾತ್ಮ ಶರೀರವು ನನ್ನ ಕರ್ತನಿಗೆ ಸ್ವಂತ. ಇನ್ನು ಜೀವನ ನನ್ನದಲ್ಲ, ನನ್ನಲ್ಲಿ ಯೇಸು ಜೀವಿಸುವ.
ನನ್ನ ಪ್ರಾಣಾತ್ಮ ಶರೀರವು ಹೇಳಿ ನನ್ನ ಕರ್ತನಿಗೆ ಸ್ವಂತ. ಇನ್ನು ಜೀವನ ನನ್ನಲ್ಲ, ಇನ್ನು ಜೀವನ ನನ್ನದಲ್ಲ, ನನ್ನಲ್ಲಿ ಯೇಸು ಜೀವಿಸುವ. ಯೇಸು ದೇವಾ ನನ್ನನ್ನೇ ನಾ ಅರ್ಪಿಸುವೆ. ಕರಗಳ ಚಾಚಿ ಯೇಸು ದೇವಾ ಅರ್ಪಿಸುವೆ, ನನ್ನನ್ನೇ ನಾ ಹೇಳಿ ಯೇಸು ದೇವಾ, ಯೇಸು ದೇವಾ ಅರ್ಪಿಸುವೆ, ನನ್ನನ್ನೇ ನಾ ಅರ್ಪಿಸು. ಹೇಳಿ ಯೇಸು, ಯೇಸು ದೇವಾ ನನ್ನನ್ನೇ ನಾ ಅರ್ಪಿಸುವೆ. ಸ್ವೀಕರಿಸು, ಮಾರ್ಪಡಿಸು, ನನ್ನಲ್ಲಿ ವಾಸಮ. ಒಂದು ಕ್ಷಣ, ಒಂದು ಕ್ಷಣ ಕೈಗಳನ್ನ ಮೇಲೆ ಹೇಳ್ರಿ, ದೇವ್ರೆ ನನ್ನನ್ನು ಇವತ್ತು ಸ್ವೀಕಾರ ಮಾಡು, ನನ್ನನ್ನು ಇವತ್ತು ಮಾರ್ಪಾಡು ಮಾಡು. ನನ್ನ ಜೀವಿತ ಮಾರ್ಪಡಲಿ, ನನ್ನೊಳಗೆ ಯೇಸುವನ್ನ ಜನರು ನೋಡಲಿ, ನನ್ನೊಳಗೆ ಕ್ರಿಸ್ತನನ್ನ ಜನರು ನೋಡಲಿ. ನನ್ನನ್ನು ಯಾರಾದರೂ ಭಯಪಡಿಸ್ಬೇಕಂತ ಬಂದರೆ ನನ್ನೊಳಗೆ ನಿನ್ನೆಲ್ಲ ಅವರನ್ನು ನೋಡಲಿ ಸ್ವಾಮಿ, ನನ್ನಲ್ಲಿ ನಿನ್ನನ್ನು ಅವರು ನೋಡಲಿ ಅಪ್ಪ. ನನ್ನ ಪರಿಸ್ಥಿತಿಗಳಲ್ಲಿ ನಿನ್ನನ್ನು ನೋಡಲಿ, ನನ್ನ ಲೈಫಲ್ಲಿ ನಿನ್ನನ್ನು ನೋಡಲಿ. ಆ ಕರಗಳನ್ನ ಮೇಲೆ ಚಾಚಿ ಸ್ವೀಕರಿಸು, ಮಾರ್ಪಡಿಸು. ಎಲ್ಲರೂ ನನ್ನಲ್ಲಿ ವಾಸ ಮಾಡು, ಹೇಳಿ ಸ್ವೀಕರಿಸು, ಸ್ವೀಕರಿಸು, ಮಾರ್ಪಡಿಸು, ನನ್ನಲ್ಲಿ ವಾಸ ಮಾಡು. ಕರ್ತನೆ ನಿನ್ನ ಹಸ್ತದಿ ನಾ ಜೇಡಿ ಮಣ್ಣಯ್ಯ, ನನ್ನ ರೂಪಿಸು ಇಷ್ಟದಂತೆ, ಮಾರ್ಪಡಿಸು ಚಿತ್ತದಂತೆ. ಕರ್ತನೆ ನಿನ್ನ ಹಸ್ತದಿ ಹೇಳಿ ನಾ ಜೇಡಿ ಮಣ್ಣಪ್ಪ, ಹೇಳಿ ಹೇಳಿ ಅಪ್ಪ, ನ ಜೇಡಿ ಮಣ್ಣಪ್ಪ, ನನ್ನ ರೂಪಿಸು, ರೂಪಿಸು ಇಷ್ಟದಂತೆ, ಮಾರ್ಪಡಿಸು, ಮಾರ್ಪಡಿಸು ಚಿತ್ತದಂತೆ. ಎರಡು ಕೈಗಳ ಚಾಚಿ ಯೇಸು, ಯೇಸು ದೇವಾ ಅರ್ಪಿಸುವೆ, ನನ್ನನ್ನೇ ನಾ ಅರ್ಪಿಸುವೆ. ಯೇಸು ದೇವಾ ಹೌದಪ್ಪ, ನನ್ನನ್ನೇ ನಾ ಅರ್ಪಿಸುವೆ. ಸ್ವೀಕರಿಸು, ಮಾರ್ಪಡಿಸು,